ಉತ್ತರದಿಂದ ದಕ್ಷಿಣಕ್ಕೆ ಎಳೆದ ಕಾಲ್ಪನಿಕ ರೇಖೆಯನ್ನೇ ನಾವೇನಂತ ಹೇಳ್ತೀವಿ ಅಂದ್ರೆ ರೇಖಾಂಶ ಅಂತ ಹೇಳ್ತೀವಿ. ಹಾಗಾದ್ರೆ ಭೂ ಮಧ್ಯದಲ್ಲಿರ್ತಕ್ಕಂಥ ರೇಖಾಂಶ ಯಾವುದು ಅಂದ್ರೆ 0 ಡಿಗ್ರಿ ರೇಖಾಂಶ. ಯಾವ ಡಿಗ್ರಿ ರೇಖಾಂಶ? 0 ಡಿಗ್ರಿ ರೇಖಾಂಶ. ಈ 0 ಡಿಗ್ರಿ ರೇಖಾಂಶದಿಂದ ಪೂರ್ವಕ್ಕೆ 180 ರೇಖಾಂಶಗಳದಾವ ಮತ್ತು ಪಶ್ಚಿಮಕ್ಕೆ 180 ರೇಖಾಂಶಗಳದಾವ. ಒಟ್ಟು 360 ರೇಖಾಂಶಗಳು. ಹೌದಾ? 360 ರೇಖಾಂಶಗಳು ಅಂತ ನೆನಪರ್ತೀವಿ. ಎಷ್ಟು ರೇಖಾಂಶಗಳ್ರಿ? ಹೌದಾ, 360 ರೇಖಾಂಶಗಳು ಅಂತ ನೆನಪರ್ ಕಂಡು ಬರ್ತಾವ. ಹಾಗಾದ್ರ ಈ ರೇಖಾಂಶಗಳಿಗೆ ನಾವು ಮಧ್ಯಾಹ್ನದ ರೇಖೆ ಅಂತ ಹೇಳ್ತೀವ್ರಿ. ಯಾವ ರೇಖೆ? ರೇಖಾಂಶಗಳಿಗೆ ಮಧ್ಯಾಹ್ನದ ರೇಖೆ ಅಂತ ನೆನಪರ್ ಕರಿತೀವಿ. ಯಾಕ್ರಿ ಹಂಗ ಕರಿತೀವಿ ಅಂತಂದ್ರ ಎಲ್ಲಾ ರೇಖಾಂಶಗಳು ಸೂರ್ಯನ ನೇರವಾದ ಕಿರಣ ಪಡಿತಾವ್ರಿ. ಸೂರ್ಯನ ನೇರವಾದ ಕಿರಣಗಳು ಪಡೆಯುತ್ತವೆ. ನೋಡಿ, ಈ ಕಡೆ ಹಾಕ್ತೀನಿ ನಾನು ನಿಮ್ಗೆ ರೇಖಾಂಶ. 380 ರೇಖಾಂಶಗಳ ನೆನಪರ್ ಕಂಡು ಬರ್ತಾವ ನೋಡಿ. ನೋಡ್ರಿ ಎಷ್ಟು ರೇಖಾಂಶ ಅದಾವ್ರಿ? 360 ಪ್ಲಸ್ ಹೌದಾ 1 360 ಹೌದಾ ಪ್ಲಸ್ 1. ಇದು ಮಧ್ಯದಲ್ಲಿ ಏನದಲ್ಲ 0 ಡಿಗ್ರಿ, ಅದು ಏನಪ್ಪರ್ ಒಂದು ಎಕ್ಸ್ಟ್ರಾ ಆಗ್ತದೆ. ಇಲ್ಲಿ ನೋಡ್ರಿ, ಸಂಪೂರ್ಣ ಭೂಮಿಯನ್ನು ಏನಾಗಿದಾವ ಅಂದ್ರೆ ಈ ರೇಖಾಂಶಗಳು ಹೌದಾ ಕಂಡು ಬರ್ತಾವ. ಪೂರ ಅದಾವ್ರಿ 360 ರೇಖಾಂಶಗಳ ಕಾಣತ್ತವ. ಈಗ ಎಲ್ಲಾ ಕಡೆ ರೇಖಾಂಶಗಳು ಅದಾವ ನೋಡ್ರಿ. ಅದಾವ್ರಿ. ಏನ್ರಿ ಕಾಣಲಾಗ್ಯವ? ಒಂದ್ ಕಡಿಮೆ ಅದ ಅಂತ ಯಾರಿಗೊಂದು ನಾನ್ ಇದು ಈಗ ಎಲ್ಲಾ ಕಡೆ ರೇಖಾಂಶಗಳು ಕಾಣತಾವ್ರಿ. ಇದಕ್ಕೆ ಈ ಸೆಂಟ್ರ್ ಏನದಲ್ಲ, ಈ ರೇಖೆಗೆ ಗ್ರೀನ್ವಿಚ್ ರೇಖೆ ಅಂತ ಕರೆಯೋದು. ಹೌದಾ? 360 ರೇಖಾಂಶಗಳು ಅಂತ ನೆನಪರ್ ನೋಡ್ತೀವಿ. ಯಾವ ರೇಖಾಂಶಗಳು? 360 ರೇಖಾಂಶಗಳು. ಇಲ್ಲಿ ನೋಡ್ರಿ, ಹಾಗಾದ್ರೆ ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶಕ್ಕೆ ಅಂತರ ಎಷ್ಟು ಅಂತ ನೋಡ್ತಾ ಹೋದ್ರು. ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶಕ್ಕೆ ಇರುವ ಅಂತರ, ರೇಖಾಂಶಕ್ಕೆ ಇರುವ ಅಂತರ 111 ಕಿಲೋಮೀಟರ್. ಹಾಗಾದ್ರೆ ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶಕ್ಕೆ ಇರುವ ಸಮಯದ ಅಂತರ ಎಷ್ಟು ಅಂತ ಕೇಳಿದ್ರ, ಸಮಯದ ಅಂತರ 4 ನಿಮಿಷ ಅಂತ ನೆನಪರ್ತೀವಿ. ಎಷ್ಟು ನಿಮಿಷ ರೀ? ಹೌದು, 4 ನಿಮಿಷ. ಈಗ ನೋಡ್ರಿ, ಇಲ್ಲಿಂದು ಈ ಕಡೆ ದಾಟಬೇಕಾದ್ರೆ 4 ನಿಮಿಷ. ಎಷ್ಟು ನಿಮಿಷ? 4 ನಿಮಿಷ. ನಾವು ಗ್ರೀನ್ವಿಚ್ ಇಂದ ಪೂರ್ವ ಕಡೆ ಹೋಗ್ಲತ್ತೀವಿ ಅಂದ್ರೆ 4 ನಿಮಿಷ ಪ್ಲಸ್ ಮಾಡ್ತಾ ಹೋಗ್ಬೇಕ್ರಿ.
4 ನಿಮಿಷ ಪ್ಲಸ್ ಮಾಡ್ತಾ ಹೋಗ್ಬೇಕು. ಅದೇ ಪಶ್ಚಿಮಕ್ಕೆ ಹೋಗ್ಲತ್ತಿದೇವು ಅಂದ್ರ 4 ನಿಮಿಷ ಮೈನಸ್ ಮಾಡ್ತಾ ಹೋಗ್ಬೇಕ್ರಿ. ಹೌದಾ, 4 ನಿಮಿಷ ಮೈನಸ್ ಮಾಡ್ತಾ ಏನ್ಪರ್ ಹೋಗ್ಬೇಕಾಗ್ತದೆ. ಒಟ್ಟಾರೆ ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶಕ್ಕೆ ಇರುವ ಅಂತರವೆಷ್ಟು ಅಂತ ಕೇಳಿದ್ರೆ, ಹೌದಾ, 4 ನಿಮಿಷ. ಸಮಯದ ಅಂತರ ಎಷ್ಟು ಅಂತ ಕೇಳಿದ್ರೆ 4 ನಿಮಿಷ. ಡಿಸ್ಟನ್ಸ್ ಎಷ್ಟದ ಅಂತ ಕೇಳಿದ್ರೆ 111 ಕಿಲೋಮೀಟರ್. ಎಷ್ಟು ಕಿಲೋಮೀಟರ್? 111 ಕಿಲೋಮೀಟರ್. ಈಗ ನೋಡ್ರಿ, ಈ ಗ್ರೀನ್ವಿಚ್ ಒಂದೇ ಮಿನಿಟ್. ಈ ಗ್ರೀನ್ವಿಚ್ ರೇಖೆ ಏನದಲ್ಲ, ಗ್ರೀನ್ವಿಚ್ ರೇಖೆಯಿಂದ ಯಾವ ರೇಖೆಯಿಂದ? ಗ್ರೀನ್ವಿಚ್ ರೇಖೆ ಏನದಲ್ಲ, ಈ ಗ್ರೀನ್ವಿಚ್ ರೇಖೆಯಿಂದ ಭಾರತದ ಸಮಯ ರೇಖೆಗೆ ಬರ್ಬೇಕಾದ್ರ 4 ನಿಮಿಷ ಪ್ಲಸ್ ಮಾಡ್ತಾ ಹೋಗ್ಬೇಕು ಅಂತ ಹೇಳ್ತೀವಲ್ಲ. 4 ನಿಮಿಷ ಪ್ಲಸ್ ಮಾಡ್ಬೇಕು ಅಂತ ಹೇಳ್ತೀವಿ. ಈಗ ನೋಡ್ರಿ, ಪ್ಲಸ್ ಮಾಡ್ತಾ ಈತ ಎಲ್ಲಿಗೆ ಹೊಂಟಾನ ಅಂದ್ರ ಭಾರತ ಕಡೆ ಏನ್ಪರ್ ಹೊಂಟನ್ರಿ. ಯಾವ ಕಡೆ? ಭಾರತದ ಕಡೆ ಏನ್ಪರ್ ಹೊಂಟಾನ. ನೋಡ್ರಿ, ಭಾರತದ ಮೇಲೆ ಈ ರೇಖೆ ಏನದಲ್ಲ 82.5 ಡಿಗ್ರಿ ಪೂರ್ವ ರೇಖಾಂಶ ಅಂತ ಏನ್ಪರ್ ಹೇಳ್ತೀವಿ. 82 ಡಿಗ್ರಿ ಪೂರ್ವ ರೇಖಾಂಶ. ಯಾವ ರೇಖಾಂಶ ರೀ? ಪೂರ್ವ ರೇಖಾಂಶ. ಭಾರತದ ಸಮಯ ರೇಖೆ ಅಂತ ಏನ್ಪರ್ ಹೇಳ್ತೀವಿ ಇದನ್ನ. ಯಾವ ರೇಖೆ? ಭಾರತದ ಸಮಯ ರೇಖೆ ಅಂತ ಏನ್ಪರ್ ಹೇಳ್ತೀವಿ. ಹಾಗಾದ್ರೆ ಗ್ರೀನ್ವಿಚ್ ರೇಖೆಯಿಂದ ಹೌದಾ, ಭಾರತದ ಸಮಯ ರೇಖೆಗೆ ಇರುವ ಅಂತರ, ಭಾರತದ ಸಮಯ ರೇಖೆಗೆ ಇರುವ ಅಂತರ ಎಷ್ಟು ಅಂತಂದ್ರ 5 ಗಂಟೆ 30 ನಿಮಿಷ ಮುಂದೆ ಅಂತ ಏನ್ಪರ್ ಹುಡ್ತೀವಿ. 5 ಗಂಟೆ 30 ನಿಮಿಷ ಮುಂದೆ ಇದೆ. ಎಷ್ಟದ ರೀ? ನೀವು 0 ಇಂದ ಒಂದೊಂದು ರೇಖಾಂಶ, ಹೌದಾ, ಗ್ರೀನ್ವಿಚ್ ರೇಖೆಯಿಂದ ಭಾರತ ಸಮಯ ರೇಖೆ ಏನ್ಪರ್ ಬರ್ಬೇಕಾದ್ರ 4 ನಿಮಿಷ ಪ್ಲಸ್ ಮಾಡ್ತಾ ಬಂದ್ರೆ ಎಷ್ಟು ಟೈಮ್ ಆಗ್ತದೆ ಅಂದ್ರೆ 5 ಗಂಟೆ 30 ನಿಮಿಷ ಆಗ್ತದೆ. ಎಷ್ಟು ಗಂಟೆ? ಎಕ್ಸಾಮ್ ಅಲ್ಲಿ ಬಹಳ ಸಲ ಕ್ವಶನ್ ಆಗ್ಯದ, ಭಾರತ ಸಮಯ ರೇಖೆ ಮತ್ತು ಗ್ರೀನ್ವಿಚ್ ರೇಖೆಗೆ ಇರುವ ಅಂತರವೆಷ್ಟು ಅಂತ. ಹೌದು, 5 ಗಂಟೆ 30 ನಿಮಿಷ. ಎಷ್ಟು ಗಂಟೆ? 5 ಗಂಟೆ 30 ನಿಮಿಷ. ಹೌದಾ, ನೋಡ್ರಿ, 5 ಗಂಟೆ 30 ನಿಮಿಷ ಮುಂದೆ ಇದೆ ಅಂತ ಏನ್ಪರ್ ಹುಡ್ತೀವಿ. ಹಾಗಾದ್ರ ಈ ರೇಖಾಂಶಗಳೇನಿದಾವಲ್ಲ, ಈ ರೇಖಾಂಶಗಳು ಭೂಮಿಯ ಉತ್ತರ ಧ್ರುವ. ಯಾವ ಧ್ರುವ? ಭೂಮಿಯ ಉತ್ತರ ಧ್ರುವ ಪ್ರದೇಶ ಮತ್ತು ದಕ್ಷಿಣ ಧ್ರುವ ಪ್ರದೇಶದಲ್ಲಿ ಏನಾಗ್ತಾವ ಅಂದ್ರೆ ಒಂದನ್ನೊಂದು ಸಂಧಿಸ್ತಾವ್ರಿ. ಇಲ್ಲಿ ಸಂಧಿಸಿದವ್ ನೋಡ್ರಿ, ಎಲ್ಲಿ? ಈ ಭಾಗದಲ್ಲಿ ರೇಖಾಂಶಗಳೇನಾಗಿದೆ ಅಂದ್ರೆ ಅರ್ಧ ಚಂದ್ರಾಕೃತಿಯಲ್ಲಿದಾವ್ರಿ. ಪೂರ್ಣ ವೃತ್ತಾಕಾರದ ಭೂಮಿಯನ್ನು ಪೂರ್ಣವಾಗಿ ಸುತ್ತ ಹಾಕಿಲ್ಲ, ಅರ್ಧ ಚಂದ್ರಾಕೃತಿಯಲ್ಲಿದಾವ. ಹಾಗಾಗಿ ಅರ್ಧ ಚಂದ್ರಾಕೃತಿಯಲ್ಲಿ ಇದ್ದ ಕಾರಣಕ್ಕಾಗಿ, ಹೌದಾ, ಉತ್ತರ ಗೋಳಾರ್ಧ ಮತ್ತು ದಕ್ಷಿಣ ಗೋಳಾರ್ಧ ಎರಡರಲ್ಲೂ ಕೂಡ ರೇಖಾಂಶ ಏನಾಗಿದೆ ಅಂದ್ರೆ ಸಂಧಿಸಿದವ್ರಿ. ಈ ಕಡೆಯಿಂದ ಒಂದು ರೇಖೆ ಬಂದು ಇಲ್ಲಿ ಟಚ್ ಆಗ್ಯದ, ಈ ಕಡೆಯಿಂದ ಒಂದು ರೇಖೆ ಬಂದು ಇಲ್ಲಿ ಟಚ್ ಆಗ್ಯದ. ಎಲ್ಲಿ? ಹೌದಾ, ಉತ್ತರ ಗೋಳಾರ್ಧ ಮತ್ತು ದಕ್ಷಿಣ ಗೋಳಾರ್ಧ. ಯಾವ ಗೋಳಾರ್ಧ? ಹೌದಾ, ದಕ್ಷಿಣ ಗೋಳಾರ್ಧ. ನೋಡ್ರಿ, ಪ್ರತಿ 15 ರೇಖಾಂಶ ದಾಟಿದ್ರ, ಹೌದಾ, ಪ್ರತಿ 15 ರೇಖಾಂಶ ದಾಟಿದ್ರೆ ಎಷ್ಟು ಗಂಟೆ ಆಗ್ತದಂದ್ರೆ 1 ಗಂಟೆ ಸಮಯ ಏನ್ಪರ್ ತಗೊಳ್ತದ. ಎಷ್ಟು ಗಂಟೆ? ಹೌದಾ, 1 ಗಂಟೆ ಏನ್ಪರ್ ತಗೊಳ್ತದ. ಅದೇ ರೀತಿ 0 ದಿಂದ 82 ತನಕ ಹೋಗ್ಬೇಕಾದ್ರೆ 5.5 ಗಂಟೆ ಏನ್ಪರ್ ಆಗ್ತದೆ. ಎಷ್ಟು ಗಂಟೆ? 5.5 ಗಂಟೆ. 82 ಡಿಗ್ರಿಯನ್ನೇ ನಾವು ನಮ್ಮ ಭಾರತದ ಸಮಯ ರೇಖೆ ಅಂತೇಳಿ ಯಾಕೆ ಮಾಡ್ಕೊಂಡ್ವಿ ಅಂತ ನೋಡ್ತಾ ಹೋದ್ರ ಸ್ವಲ್ಪ ಏನ್ಪರ ತೆಗಿತೀನಿ ನೋಡ್ರಿ.
ಇಲ್ಲಿ ನೋಡ್ರಿ, ಈಗ ಇಲ್ಲಿ ಭಾರತ ಅದ ರೀ. ಎಲ್ಲಿ ನಿಮಗೆ ಕ್ಲಿಯರ್ ಆಗೋದು ಅರ್ಥ ಆಗಿಲ್ಲ ಅನಿಸ್ತದಲ್ಲಿ. ಹಾಗಾದ್ರಿ ಇಲ್ಲಿ ಭಾರತ ಅದ ರೀ. ಹೌದಾ, ಇಲ್ಲಿ ಭಾರತ ಅದ. ಇಲ್ಲಿ 0 ಡಿಗ್ರಿ ರೇಖಾಂಶ ಅದ. ಎಷ್ಟು ಡಿಗ್ರಿ? 0 ಡಿಗ್ರಿ ರೇಖಾಂಶ ಅದ. ಯಾವ ಡಿಗ್ರಿ? 0 ಡಿಗ್ರಿ ರೇಖಾಂಶ. ಇಲ್ಲಿ ನೋಡ್ರಿ, ನಾವು ಭೂಮಿಗೆ ಏನಪ್ಪಾ ಅಂದ್ರ ತಗೊಂಡ್ ಹೊಂಟಿದ್ದೇವೆ ಇಲ್ಲಿ. ಹೌದಾ, ಈ ರೀತಿ ಬೇಡ, ಮತ್ತೆ ನಿಮ್ಗೆ ಡೌಟ್ ಆಗ್ತದ. ಇದು 68.7 ಡಿಗ್ರಿ ರೀ. ಇದು 97.25 ಡಿಗ್ರಿ ಪೂರ್ವ ರೇಖಾಂಶ ಅಂತ ನೆನಪರ್ ಹುಡ್ತೀವಿ. ಯಾವ ರೇಖಾಂಶ? ಈಗ 0 ಡಿಗ್ರಿ ಇಲ್ಲದ. ಹೌದಾ, ಈ ಕಡೆ ಇರೋವೆಲ್ಲ ಪೂರ್ವ ರೇಖಾಂಶಗಳೇ, ಈಚ ಕಡೆ ಇರೋವು ಪಶ್ಚಿಮ ರೇಖಾಂಶಗಳು ನೆನಪರ್ ಇದ್ದಿರ್ತಾವ. ಹೌದಾ, ಪಶ್ಚಿಮ ರೇಖಾಂಶಗಳು ಇದ್ದಿರ್ತಾವ. ಇದು ಯಾವಾಗ ಗೊತ್ತಾ? ಲೈನ್ ಸಮಭಾಜಕ ವೃತ್ತ ರೀ. ಅಭಾಜಕ, ಸಮಭಾಜಕ ವೃತ್ತ. ಸಮಭಾಜಕ ವೃತ್ತ. ಈಗ ಇವು ಎರಡು 68.7 ಡಿಗ್ರಿ ಮತ್ತು 97.25 ಡಿಗ್ರಿ ಪೂರ್ವ ರೇಖಾಂಶದಲ್ಲಿ ಭಾರತ ಹಂಚಿಕೆಯಾಗಿದೆ ಅಂತ ಹೇಳ್ತೀವಿ. ಇವೆರಡು ಪ್ಲಸ್ ಮಾಡ್ರ ನೋಡೋಣ, ಎಷ್ಟಾಗ್ತದೆ ನೋಡೋಣ. ಇದು ಗ್ರೀನ್ವಿಚ್. ಯಾವ ವಿಚ್? ಹೌದಾ, ಗ್ರೀನ್ವಿಚ್. ಎಷ್ಟಾಯ್ತ್ರಿ? ಡಿವೈಡ್ ಮಾಡ್ರಿ. ಹಾಫ್. ಎರಡು ಭಾಗ ಮಾಡ್ರಿ ಅದಾಗ. ಎಷ್ಟಾಯ್ತು? 82 ಆಗ್ಬೇಕು ನೋಡ್ರಿ. ಆಗ್ತದ? ಸಾಕ್ಬಿಟ್ರಿ. ಹೌದಾ, ಅದೇ ಲೈನ್ ಇದು. ಯಾವುದು? 82.5 ಡಿಗ್ರಿ ಪೂರ್ವ ರೇಖಾಂಶ ಅಂತ ನಾವು ಗುರುತಿಸ್ತೀವಲ್ಲ, ಇವೆರಡು ಪ್ಲಸ್ ಮಾಡಿ ಅದ್ರದಾಗ ಹಾಫ್ ಲೈನ್ ಅಂದ್ರೆ ಸೆಂಟರ್ ತಗೊಂಡಿರ್ತೀವಲ್ಲ, ಆ ಲೈನಿಗೆ ನಾವ್ ಏನಂತ ಹೇಳ್ತೀವಿ ಅಂತಂದ್ರ ಭಾರತದ ಸಮಯ ರೇಖೆ ಅಂತ ಹೇಳ್ತೀವಿ. ಯಾವ ಸಮಯ ರೇಖೆ? ಗೊತ್ತಾಯ್ತಾ ಈಗ? ಇದು ಭಾರತದ ಸಮಯ ರೇಖೆ. ಭಾರತ ಹಂಚಿಕೆಯಾಗಿದ್ದು 68.7, 97.25 ಡಿಗ್ರಿ. ಎಷ್ಟು ಡಿಗ್ರಿದಾಗ ಹಂಚಿಕೆ ಆಗ್ಯದ? ಹೌದಾ, ನಮಗ್ ಯಾವುದೇ ದೇಶದ ಸಮಯ ರೇಖೆಯನ್ನು ಗುರುತಿಸ್ಬೇಕಾಯ್ತಂದ್ರೆ ಏನ್ ಮಾಡ್ಬೇಕ್ರಿ? ಆ ರೇಖಾ, ಅದು ರಾಷ್ಟ್ರ ಯಾವ ರೇಖಾಂಶದಾಗ ಹಂಚಿಕೆ ಆಗ್ಯದ ಅಂತೇಳಿ ಫಸ್ಟ್ ತಿಳ್ಕೊಂಡ್ಬಿಡ್ಬೇಕು. ಫಸ್ಟ್ ತಿಳ್ಕೊಂಡು 2 n ಪ್ಲಸ್ ಮಾಡಿ ಹಾಫ್ ಡಿವೈಡ್ ಹೊಡೆದಿವಿ ಅಂತಂದ್ರ ಅದು ಏನ್ ಬಂದಿರ್ತದಲ್ಲ ಹಾಫ್, ಅದ್ರ ಎಷ್ಟು ಆಗ್ತದೋ ಆ ಡಾಟಾ ಅದರ ಸಮಯ ರೇಖೆ ಆಗಿರ್ತದ. ತಿಳಿತಾ? ಈಗ ಇನ್ನೊಂದು ನಿಮಗೆ ಏನಪ್ಪ ಹೇಳ್ತೀನಿ, ಇಲ್ಲಿ ನೋಡ್ರಿ. ಕರ್ನಾಟಕ ಅದ. ಯಾವ ನಾಟಕ? ಕರ್ನಾಟಕ 74.12, 78.42,
40 ಡಿಗ್ರಿ ಪೂರ್ವ ರೇಖಾಂಶದಾಗ ಹಂಚಿಕೆ ಆಗ್ಯದ. ಇದ್ರ ಸಮಯ ರೇಖೆ ಕಂಡು ಹಿಡ್ರೋಣ. ಕರ್ನಾಟಕ ಸಮಯ ರೇಖೆ ಹಾಫ್ ಮಾಡ್ರಿ. ಎಷ್ಟ್ರಿ? 76.552 0.26 0.26. ಇದು ಏನಾಯ್ತು ಗೊತ್ತಾ, ಕರ್ನಾಟಕ ಸಮಯ ರೇಖೆ ಆಗ್ಬಿಡ್ತದೆ. ನೀವು ಯಾವುದೇ ದೇಶದ ರೇಖಾಂಶ ಸಮಯ ರೇಖೆ ತಿಳ್ಕೊಳ್ಬೇಕಾದ್ರೆ ಇದು ಇಷ್ಟೇ ಈಸಿ ಆಗಿ ಏನ್ಪರ್ ನೀವು ತಿಳ್ಕೊಳ್ಬಹುದು. ತಿಳಿತಾ? ಈಗ ಅಲ್ಲಿ ಗೊತ್ತಾಗಿರ್ಲಿಲ್ಲ ನಿಮಗ್ ಭಾರತ ಸಮಯ ರೇಖೆ ಅಂತೇಳಿ ಇದಕ್ಕೆ ಯಾಕೆ ಕರೀತಾರ ಅಂತೇಳಿ. ಈಗ ಗೊತ್ತಾಯ್ತಾ? ವರ್ಲ್ಡ್ ಮ್ಯಾಪ್ ನಲ್ಲಿ ಗೊತ್ತಾಗಿಲ್ಲ ಸಮಯ ರೇಖೆ ಅಂತೇಳಿ 82.5 ಡಿಗ್ರಿಗೆ ಯಾಕೆ ಗುರುತಿಸರು. ಗೊತ್ತಾಯ್ತಾ? ಈಗ ಯಾವಾಗ್ಲೂ ಕೂಡ ಆ ದೇಶ ಯಾವ ರೇಖಾಂಶದಲ್ಲಿ ಹಂಚಿಕೆ ಆಗ್ಯದೋ ಅದು 2 ಪ್ಲಸ್ ಮಾಡಿ ನಾವು ಒಂದು ಭಾಗ ಏನ್ಪರ ಅಂದ್ರೆ ಡಿವೈಡ್ ಮಾಡ್ಕೊಂಡಾಗ ಏನ್ ಡಾಟಾ ಬರ್ತದಲ್ಲ ಆ ಒಂದು ಡಾಟಾಕ್ ನಾವು ಸಮಯ ರೇಖೆ ಅಂತೇಳಿ ಗುರುತಿಸ್ತೀವಿ. ಅರ್ಥ ಆಯ್ತಾ? ನೀವು ಯಾವ್ದು ಪಾಕಿಸ್ತಾನದ ದೇಶದ ಬಗ್ಗೆ ಕೂಡ ನೀವು ಸಮಯ ರೇಖೆ ತಕ್ಕೋಬಹುದು, ಬೇಕಾದ ರಾಷ್ಟ್ರ ಸಮಯ ರೇಖೆ ನೀವೇ ತಕ್ಕೋಬಹುದು. ಈ ಒಂದು ಐಡಿಯಾ ನಿಮಗಿದ್ರ ತಿಳಿತಾ? ಹಾಗಾದ್ರೆ ಈಗ ನೋಡ್ರಿ, ಹಾಗಾದ್ರೆ 5:30 ಮುಂದೆ ಇದೆ ಅಂತ ಹೇಳತ್ತಿರಲ್ಲ, ಅದು ಹೆಂಗ ಅಂತಂದ್ರ ಈಗ ಇಲ್ಲಿಂದ ಸಿದ್ಧಾರ್ಥ ಹೊಂಟಾನ. ಎಲ್ಲಿಂದು? ರೀ 0 ಡಿಗ್ರಿದಿಂದ ಇಲ್ಲಿಗೆ ಬರೋವನವ. ಎಲ್ಲಿಗೆ? ಹೌದಾ, ಇಲ್ಲಿಗೆ ಬರೋವದಾನ. ಹೌದಾ, ಈಗ ನೋಡ್ರಿ ಇಲ್ಲಿ ಎಷ್ಟವ? ಈಗ 1 1 2 2 ಇಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡಿಸ್ಬಿಡ್ತೀನಿ ನಾವು. 3 4 ಇವೆಲ್ಲ ರೇಖಾಂಶಗಳೇನ್ಪರ್ ನಿಮಗೆ ತಿಳಿಸ್ತಾ ಇರೋದ್ರಿ. ಈಗ ಏಸವ? ಈಗ 82 ತನ ಬರ್ಬೇಕವ. 82 7 ಅಂತ. ನೋಡ್ರಿ ಇಲ್ಲಿಂದ 4 ನಿಮಿಷ ಪ್ಲಸ್ 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 ಒಂದೊಂದಕ್ಕೆ 4 ನಿಮಿಷ ಪ್ಲಸ್ ಮಾಡ್ಕೋತಾ. ಹೌದಾ, ಪ್ಲಸ್ ಮಾಡ್ಕೋತಾ ಏನ್ ಮಾಡ್ಕೋತಾ? ಹೌದಾ, ಪ್ಲಸ್ ಮಾಡ್ಕೋತಾ ಇಲ್ಲಿಗೆ ಬಂದು ಟಚ್ ಆಗಕ್ಕೆ ಎಷ್ಟು ಸಮಯ ತೆಗೆದುಕೊಳ್ತದ ಅಂದ್ರೆ 5:30 ಅಂಡರ್ಸ್ಟ್ಯಾಂಡ್? 5:30 ಮುಂದೆ ಅಂತೇಳಿ ಈ ರೀತಿ ಏನ್ಪರ್ ತಗೊಳ್ತೀವಿ. ಇದು ಇವಾಗ ಕ್ಲಿಯರ್ ಆಯ್ತಾ? ಅವಾಗ್ಲೇ ವರ್ಲ್ಡ್ ಮ್ಯಾಪ್ ನಲ್ಲಿ ಕ್ಲಿಯರ್ ಆಗಿರ್ಲಿಲ್ಲ, ಆಗಿತ್ತ ಅವಾಗ್ನು? ಹೌದಾ, ಇದು ಪೂರ್ಣ ಕ್ಲಿಯರ್. ಯಾರಿಗೂ ನಮಗ್ ಒಟ್ಟು ತಿಳಿಯಲ್ ನೋಡ್ರಿ ಅಂದವ್ರಿ, ನಮಗ್ ಒಟ್ಟೆ ಮ್ಯಾಪೇ ತಿಳಿಯಲ್ದಿದು ಯಾವ ಮ್ಯಾಪ್ ಅದ ಇದು ಅಂತೇಳಿ ಅಂದವ್ರಿಗೂ ಕೂಡ ಇಲ್ಲಿ ಕ್ಲಿಯರ್ ಆಗಿರ್ತದ. ಆಯ್ತಾ? ನಾವ್ ಈ ಕಡೆ ಇದು ಪೂರ್ವ ಭಾಗ ಅಲ್ಲ ಇದು. ಹೌದಾ, ಪೂರ್ವ ಭಾಗಕ್ಕೆ ಹೋಗ್ಬೇಕಾದ್ರೆ 4 ನಿಮಿಷ ಪ್ಲಸ್ ಮಾಡ್ತಾ ಹೋಗ್ತೀವಿ. ಅದೇ ಸಿದ್ಧಾರ್ಥ ಏನ್ರ ಪಶ್ಚಿಮಕ್ಕೆ ಹೋಲತ್ತ
ಹೌದಾ, ಮೈನಸ್ ಮಾಡ್ಕೋತಾ ಏನ್ಪರ್ ಹೋಗ್ಬೇಕು. ಏನ್ ಮಾಡ್ಕೋತಾ ಹೋಗ್ಬೇಕು? ಮೈನಸ್ ಮಾಡ್ಕೋತಾ ಹೋಗ್ಬೇಕು. ಇದು ಒಂದು ರೇಖೆ ಏನದಲ್ಲ, ಇದನ್ನು ನಾವು ಭಾರತದ ಸಮಯ ರೇಖೆ ಅಂತ ಹೇಳ್ತೀವಿ. ಯಾವ ರೇಖೆ? ಮತ್ತೆ ಇದನ್ನ ಅಲಹಾಬಾದ್ ರೇಖೆ ಅಂತ ಕೂಡ ಹೇಳ್ತೀವ್ರಿ. ಯಾಕ್ರಿ? ಉತ್ತರ ಪ್ರದೇಶದ ಅಲಹಾಬಾದ್ ಮೇಲೆ ಹಾದು ಹೋಗ್ಯದ. ಯಾವ ಪ್ರದೇಶ? ಉತ್ತರ ಪ್ರದೇಶದ ಅಲಹಾಬಾದ್ ಮೇಲೆ ಹಾದು ಹೋಗ್ಯದ. ಮತ್ತು 5 ರಾಜ್ಯಗಳ ಮೇಲೆ ಇದು ಹಾದು ಹೋಗ್ಯದ. ಯಾವ್ಯಾವವು? umma.com. ಯಾವ .com? umma.com ಅಲ್ಲ, umma.com. ಮಾ ಒತ್ತು ಕೊಡ್ಲಕ್ ಹೋಗ್ಬೇಡ್ರಿ. ಯಾವ್ದಕ್ಕೆ ಯಾವ ಒತ್ತು ಕೊಡ್ಬೇಡ್ರಿ. ಉತ್ತರ ಪ್ರದೇಶ. ಯಾವ ಪ್ರದೇಶ? ಉತ್ತರ ಪ್ರದೇಶ್, ಮಧ್ಯಪ್ರದೇಶ್. ಯಾವ ಪ್ರದೇಶ? ಆಂಧ್ರ ಪ್ರದೇಶ್. ಆಂಧ್ರ ಪ್ರದೇಶ್, ಛತ್ತೀಸ್ಗಢ, ಒಡಿಸ್ಸಾ. ನೋಡ್ರಿ, 5 ಸ್ಟೇಟ್ ಮೇಲೆ ಏನ್ಪರ್ ಹಾದು ಹೋಗ್ಯದ. ಯಾವುದು? ಭಾರತದ ಸಮಯ ರೇಖೆ. ಯಾವ ರೇಖೆ? ಹೌದಾ, ಭಾರತದ ಸಮಯ ರೇಖೆ ಹಾದೋಗಿದ್ದು ಎಷ್ಟು ದೇಶ? ಇದು ಎಷ್ಟು ರಾಜ್ಯ? 5 ರಾಜ್ಯಗಳ ಮೇಲೆ ಹಾದು ಹೋಗ್ಯದ. ಹಾಗಾದ್ರ ಉತ್ತರ ಪ್ರದೇಶದ ಅಲಹಾಬಾದ್ ಮೇಲೆ ಹೋಗ್ಯದ ಮತ್ತು ಆಂಧ್ರ ಪ್ರದೇಶದ ಕಾಕೆನಾಡ. ಯಾವ ನಾಡ? ಆಂಧ್ರ ಪ್ರದೇಶದ ಕಾಕೆನಾಡ್ ಮೇಲೆ ಹಾದು ಹೋದ ಕಾರಣಕ್ಕಾಗಿ ಇದನ್ನ ಕಾಕೆನಾಡ್ ರೇಖೆ ಅಂತ ಕೂಡ ಕರೀತಾರ ಮತ್ತು ಅಲಹಾಬಾದ್ ರೇಖೆ ಅಂತ ಕೂಡ ಕರೀತಾರ. ಯಾವುದು? ಭಾರತದ ಸಮಯ ರೇಖೆ. ಎಂತ ರೇಖೆ? ಅಂಡರ್ಸ್ಟ್ಯಾಂಡ? ಭಾರತದ ಸಮಯ ರೇಖೆ ಅಂತ ಏನ್ಪರ್ ಹೊಡ್ತೀವಿ. ತೆಗಿಲ್ಲ ಇದು? ಕ್ಲಿಯರ್ ಆಗಿತ್ರಿ ಮ್ಯಾಟ್ರ? ನೋಡ್ರಿ, ಭಾರತದ ಸಮಯ ರೇಖೆ. ನಾವ್ ಇದ್ರದಾಗ ನಿಮ್ಗೆ ಹೇಳತ್ತಿದೆ ಇಲ್ಲ ಅದ ನೋಡ್ರಿ ರೇಖೆ ಅನ್ನೋದು ಗೊತ್ತಾಗಲಾಗಿತ್ತು. ಅದಕ್ಕೋಸ್ಕರ ಏನ್ಪರ್ ಅಷ್ಟೆಲ್ಲ ಡಿಸೈನ್ ಮಾಡಿ ಹೇಳ್ಬೇಕಾಯ್ತು. ಡಿಸೈನ್ ಮಾಡಿ ಹೇಳಿದಾಗ ಅಂಡರ್ಸ್ಟ್ಯಾಂಡ್ ಆಯ್ತ್ರಿ? ಆಗ್ಯದ? ಎಷ್ಟು ರಾಜ್ಯದ ಮೇಲೆ ಹಾದೋಗ್ಯದ್ರಿ? ಯಾವ್ಯಾವ್ರಿ ಸ್ಟೇಟ್? ಸಾಕು. ಹೌದಾ, ಇಲ್ಲಿ ನೋಡ್ರಿ, ಈಗ ನಿಮಗೆ ಎದುರು ಕಾಣಿಸ್ತಕ್ಕಂಥ ಒಂದು ಲೈನ್ ಯಾವ್ದಾಗ ಅದು ಗೊತ್ತಾ? 0 ಡಿಗ್ರಿ ರೇಖಾಂಶ. ಯಾವ ಡಿಗ್ರಿ ರೇಖಾಂಶ? 0 ಡಿಗ್ರಿ ರೇಖಾಂಶ. ಇನ್ನೊಂದು ಭೂಮಿ ತಗೊಂಡ್ ಹಿಂಗಾದ್ರೆ ಮಾತು ಗೊತ್ತಾಗಲ್ಲ. ಇಲ್ಲಿ ನಿಮಗ್ ಭೂಮಿ ಕಾಣತ್ತದ್ರಿ. ಏನ್ ಕಾಣತ್ತದ? ಭೂಮಿ ಏನ್ಪರ್ ಕಾಣತ್ತದ. ಈ ಭೂಮಿಗೆ ನಾವು ತಿರುಗಿಸ್ತೇವು. ಏನ್ ಮಾಡ್ತೇವು? ಇಲ್ಲಿ ನೋಡ್ರಿಕ, ಇಲ್ಲಿ ಏನದ ಅಲ್ಲ, ಉತ್ತರ ಧ್ರುವ. ಇದು ಯಾವ ಧ್ರುವ? ಉತ್ತರ ಧ್ರುವ ಪ್ರದೇಶ ಅಲ್ಲ. ಇನ್ನೊಂದು ಅಲ್ಲೇ ಇರಪ್ಲೇ ಇತ್ತು, ಚಂದ ಆತಿತ್ತು. ಇದು ಏನ್ ಗೊತ್ತಾ? ಇಲ್ಲಿ ದಕ್ಷಿಣ ಧ್ರುವ ಪ್ರದೇಶ. ಯಾವ ಪ್ರದೇಶ? ದಕ್ಷಿಣ ಧ್ರುವ ಪ್ರದೇಶ. ಈಗ ನಮಗೆ ಎದುರು ಕಾಣ್ತಕ್ಕಂಥ 0 ಡಿಗ್ರಿ ರೇಖಾಂಶ ಏನದ ಅಲ್ಲ, ಯಾವ ಡಿಗ್ರಿ? 0 ಡಿಗ್ರಿ ರೇಖಾಂಶ ಏನ್ಪರ ಎದುರು ಅಷ್ಟೇ ಅದ ರೀ. ಹೌದಾ, ಫ್ರಂಟ್ ಅಷ್ಟೇ ಅದ. ಹಿಂಬದಿಯಲ್ಲಿ 1 2 3 4 5 6 7 8 9 10 11 80 150 160 170 175 179. ಹಿಂದ್ ಬರೋದು ಎಷ್ಟು ಗೊತ್ತಾ? 180. ಎಷ್ಟು? 180. ಮತ್ ಈ ಕಡೆಯಿಂದ ಬಂದ್ರ 180. ಈ ಕಡೆಯಿಂದ ಹೋದ್ರ ಹೋಲ್ ಹೊಸು ಸೇರಿಸಿದ್ರ 360. ಎಷ್ಟು ಡಿಗ್ರಿ ಗೊತ್ತಾಯ್ತಾ? ಈ ಕಡೆಯಿಂದ 1 2 ಅಂತೇಳಿ ಹೋದ್ರು ಇಲ್ಲಿ ಸಿಗೋದು ಎಷ್ಟು? ಈ ಕಡೆಯಿಂದ ಬಂದ್ರ 180. ಪಶ್ಚಿಮಕ್ಕೆ 180, ಪೂರ್ವಕ್ಕೆ 180 ರೇಖಾಂಶಗಳದಾವ್. ಹಾಗಾದ್ರೆ 180ನೇ ರೇಖಾಂಶ ಏನದ ಅಲ್ಲ, ಆ 180ನೇ ರೇಖಾಂಶಕ್ಕೆ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂತ ಕರೀತಾರ. ಯಾವ ಲೈನ್? ಇಂಟರ್ನ್ಯಾಷನಲ್ ಡೇಟ್ ಲೈನ್. ಯಾಕ್ರಿ ಹಂಗ ಕರೀತಾರ? ಹೌದಾ, ಇಂಟರ್ನ್ಯಾಷನಲ್ ಡೇಟ್ ಲೈನ್. ಈಗ ನಾವು ಇಂಟರ್ನ್ಯಾಷನಲ್ ಡೇಟ್ ಲೈನಿಗೆ ಹೋಗೋಣ. ಇಲ್ಲಿ ನೋಡ್ರಿ, ಈಗ 0 ಡಿಗ್ರಿ ರೇಖಾಂಶ ಆಫ್ರಿಕಾ ಖಂಡದ ಮೇಲೆ ಹಾದು ಹೋಗ್ಯದ. ಹೌದಾ, ಇದು ಎದುರಿದ್ದಿದ್ದು. ನಾವೀಗ ಹಿಂದ್ ಹೋಗಾರಿ. ಇಲ್ಲಿ ಹಿಂದ್ ಬಂದೇವ ನೋಡ್ರಿ. ಈಗ ಹಿಂದ್ ಏನದ? ಪೆಸಿಫಿಕ್ ಸಾಗರ ಅದ. ಯಾವ ಸಾಗರ?
ಪೆಸಿಫಿಕ್ ಸಾಗರ ಅದ ರೀ. ಈ 180 ಲೈನ್ ಎಲ್ಲಿ ಅದ ಗೊತ್ತಾ ಇಲ್ಲದ ನೋಡ್ರಿ. ಇದು ಅಂಕು ಡೊಂಕಾಗಿ ಎನ್ಪರ್ ಎಳೆದಿದ್ದಾರೆ. ನಾವು 0 ಮುಗಿಸ್ಕೊಂಡು 180 ಲೈನಿಗೆ ಎನ್ಪರ್ ಬಂದಿದ್ದೀವಿ. ಎಷ್ಟು ಡಿಗ್ರಿ ಲೈನಿಗೆ? ಹೌದಾ. ಇದು ಅಂಕ್ ಯಾಕೆ ಕೇಳದಾರ್ರಿ ಅಂತಂದ್ರ, ಕೆಲ ದ್ವೀಪ ರಾಷ್ಟ್ರದಲ್ಲಿ ಸಮಯದ ವ್ಯತ್ಯಾಸ ಆಗಬಾರದು ಅನ್ನುವ ಕಾರಣಕ್ಕಾಗಿ ಈ ಲೈನ್ ಏನ್ ಮಾಡಿದಾರ, ಅಂಕ್ ಕೇಳ್ದಾರ. ಏನ್ ಮಾಡ್ಯಾರ? ಹಾ, ಅಂಕ್ ಎನ್ಪರ್ ಹೇಳ್ದಾರ. ಯಾಕೆ ಅಂಕ್ ಹೇಳಿದ್ರು? ಟೈಮ್ ಸೈನ್ಸ್ ಆಗಬಾರ್ದು ಎಲ್ಲಿಯೂ ಕೂಡ, ಯಾವ ರಾಷ್ಟ್ರದಲ್ಲೂ ಕೂಡ ಸಮಯದ ವ್ಯತ್ಯಾಸ ಆಗಬಾರ್ದು ಅನ್ನುವ ಕಾರಣಕ್ಕಾಗಿ ಹೌದು ಅಂಕ್ ಎನ್ಪರ್ ಹೇಳ್ದಾರ. ಈಗ ನೋಡ್ರಿ, ಈ ಭಾಗ ಏನಾಗ್ತದ ಗೊತ್ತಾ? ಪಶ್ಚಿಮ ಆಗ್ತದೆ. ಯಾವ ಭಾಗ? ಪಶ್ಚಿಮ. ಈ ಕಡೆಯಿಂದ ಭಾಗ ಏನಾಗ್ತದ? ಪೂರ್ವ ಆಗ್ತದ. ನಾವು ಹಿಂದೆ ನೋಡಿದಾಗ ಏನ್ ಹಂಗಿತ್ತು? ಏನಿತ್ತು? ಹಾ, ಇತ್ತ ಕ್ಲಿಯರ? ಹಾ, ನೋಡ್. ಈಗ ನಮಗೆ ಏನಾಗ್ತದ? ಪೂರ್ವದಿಂದ, ಯಾವುದರಿಂದ? ಪೂರ್ವದಿಂದ ಪಶ್ಚಿಮಕ್ಕೆ ಹೋದರೆ 1 ದಿನ ಪಡೆದುಕೊಳ್ಳುತ್ತೇವೆ ಅಂತ ಹೇಳ್ತಾರೆ. ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ದಾಟಿ ಪೂರ್ವದಿಂದ ಪಶ್ಚಿಮಕ್ಕೆ ಹೋದರೆ 1 ದಿನ ಪಡೆದುಕೊಳ್ಳುತ್ತೇವೆ. ಏನ್ ಮಾಡುತ್ತೇವೆ? 1 ದಿನ ಹೆಚ್ಚಿಗೆ ಸಿಗುತ್ತದೆ ನಮಗೆ. ಅದೇ ರೀತಿ ಪಶ್ಚಿಮದಿಂದ ಪೂರ್ವಕ್ಕೆ ಬಂದರೆ 1 ದಿನ ಕಳೆದುಕೊಳ್ಳುತ್ತೇವೆ. ಏನು ಆಗುತ್ತದೆ? 1 ದಿನ ಕಳೆದುಕೊಳ್ಳುತ್ತೇವೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಈಗ ನಾವು ಪೂರ್ವಕ್ಕಿದೀವಿ, ಹೌದಾ? ಸ್ವಲ್ಪ ಭೂಮಿಗೆ ತಿರುಗಿಸ್ತಾರಿ. ಈಗ ಇಲ್ಲಿ ಭಾರತ ಅದ, ಎಲ್ಲಿ? ಈ ಭಾಗದಲ್ಲಿ ಭಾರತ ಅದ. ಇಲ್ಲಿ ಏನದ ಅಂದ್ರ ಅಮೇರಿಕಾ ಅದ. ಯಾವ್ರಿಕ? ಅಮೇರಿಕಾ ಅದ. ಇಲ್ಲಿ ಭಾರತ ಅದ, ಹೌದಾ? ಭಾರತ ಅದ. ಈಗ ಭಾರತ ಒಳಗೆ ಇವತ್ತು ಏಟದ ರೀ ಡೇಟ? ಹಾ, ಎಸ್, ಮೇ 7. ಮೇ 7ನೇ ತಾರೀಕ, ಹೌದಾ? ಮೇ 7ನೇ ತಾರೀಕು ಮುಂಜಾನ ಸಿದ್ಧಾರ್ಥಗ್ ಒಂದು ಫೋನ್ ಬಂತು. ಏನ್ ಬಂತು? ಸಿದ್ಧಾರ್ಥಗಂದು ಫೋನ್ ಬಂತು. ಯಾರು ಹಚ್ಚಿರ್ರಿ ಫೋನ್? ಅಮೇರಿಕಾದಿಂದ ಫೋನ್ ಬಂದಿರ್ತರಿ. ಯಾವ್ರಿಕ? ಹಾ, ಅಮೇರಿಕಾದಿಂದ ಫೋನ್ ಬಂದಿರ್ತದ. ಅಮೇರಿಕಾದಲ್ಲಿರ್ತಕ್ಕಂಥ ಸಿದ್ಧಾರ್ಥನ ಬೆಸ್ಟಿ. ಯಾರ ಬೆಸ್ಟಿ? ಸಿದ್ಧಾರ್ಥನ ಬೆಸ್ಟಿ ಅಮೇರಿಕಾದಿಂದ ಫೋನ್ ಹೊಡೆದಿರ್ತಾಳೆ. ಏನಂತ ಹೊಡೆದಿರ್ತಾಳೆ ಗೊತ್ತಾ? ಜಲ್ದಿ ಬಾ, ಹೀಗ್ ಮಾಡ, ಅವ್ನು ಜೀವ ತೊಗೊಂಡ್ರಿ ಅವಂದು, ಜಲ್ದಿ ಬಾ ಅಂತ. ಹೌದಾ? ಯಾಕ್ರಿ? ಹೌದಾ? ಏನಂತ ಅಂದಿರ್ತಾಳ ಗೊತ್ತಾ? ಹೌದಾ? ಬೆಸ್ಟಿ ಏನಂತೇಳಿ ಫೋನ್ ಹಚ್ಚಿರ್ತಾಳ ಗೊತ್ತಾ? 8ನೇ ತಾರೀಕು ನನ್ನ ಬರ್ತಡೇ ಅದ. ಏನದ? 8ನೇ ತಾರೀಕು, 8ನೇ ತಾರೀಕು ನನ್ನ ಬರ್ತಡೇ ಅದ. ಏನದ? ಏನದ ರೀ? 8ನೇ ತಾರೀಕು ಬರ್ತಡೇ ಅದ. ನನ್ನ ಬರ್ತಡೇ ಮಾಡ್ಬೇಕು. ನೀ ಬಂದು ಎಲ್ಲಿ ಬಂದು? ಹಾ, ನನ್ನ ಬರ್ತಡೇ ಮಾಡ್ಬೇಕು. ಎಲ್ಲಿ ಬಂದು? ಅಮೇರಿಕಕ್ಕೆ ಬಂದು. ಯಾರು ಹೇಳ್ಯಾರ? ಬೆಸ್ಟಿ ಹೇಳಿ ಬರಕ್ ಬರ್ತಡೇ ಮಾಡ್ಲೇಬೇಕು. ಮಾಡ್ಬೇಕಾ ಮಾಡ್ಬೇಡ್ರಿ? ಈ ಕಡ್ರಿ ಮೇಡಮ್, ಬೆಸ್ಟಿ ಹೇಳದ್ ಬಳಕ ಅದು ಹೀಗಿಲ್ಲ. ಬೆಸ್ಟಿ ಹೇಳದ್ ಬಳಕ ಇದ್ದಮ್ರಿ. ಅಪ್ಪಿ ಬೆಸ್ಟಿ ಬರ್ತಡೇ ಮಾಡ್ಬೇಕು ನೀ ಅಂದ್ರೆ ಹೋತ್ಯಾ ಹೋಗಲ್ ಬರ್ತಡೇ ಮಾಡಕ್ಕ? ಎಲ್ಲಿ ಸುಡ್ಗಾಡ್ದಾಗ ಹಾಕಿರ್ಲ, ನಾವು ಹೋಗ್ತೀನಿ ಅಲ್ಲೇ ಸುಡ್ಗಾಡ್ಕೆ ಹೋಗಿ ಕೇಕ್ ಕಟ್ ಮಾಡಿ ಬರ್ತೀನಿ. ಅಪ್ಪಿ ಬೆಸ್ಟಿ ಬರ್ತಡೇ ಮಾಡ್ಬೇಕಂದ್ರೆ ಹೋತ್ಯಾ ಹೋಗಲ್ಲ? ಹೋಗ್ತಿ. ಈಗ ಅಮೇರಿಕಾ ಕಳ್ಸದ್ದಾರ ಈಗ ಅವ್ನಿಗೆ. ಹೌದಾ ಅಪ್ಪಿ? ಹೋತ್ರಿ ಕುಮಾರ, ಮಲ್ಲಿಕಾರ್ಜುನ, ಯಾಕೆ ನಿಮ್ ಸೀಟ್ ಚೇಂಜ್ ಆಗ್ಯದಲ್ಲ? ಹಾ ಹಾ ಹಾ, ಯಾಕೆ ಓಟ್ ಬ್ಯಾರೆ ಕಡೆ ಬಿತ್ತ ಹೆಂಗ? ಹಾ, ಹೋತೆ ಹೋಗಲ್ಲ ಈಗ ಬೆಸ್ಟಿ ಬರ್ತಡೆಗೆ? ಹಾ, ನಾ ಇಲ್ಲೇ ಹುಡುಕ್ಲತ್ತೀವ ನಿನಗ. ಅಪ್ಪಿ ರಾಹುಲ್ ಹೋಗ್ತೇ ಹೋಗಲ್ಲ? ಅಪ್ಪಿ ಚೇತನ್ ಕುಮಾರ್ ಹೋಗ್ಬೇಕಾಗ್ತದ. ಹೌದಾ? ಹಾ, ಇಲ್ಲೇ ಅಲ್ರ ಸನಿ ಇದ್ದೀರು. ಅದ ಇಲ್ಲೇ ಬಂಬು ಬಜಾರ್ದಾಗಿತ್ತು.
ಅದೇ ಬಂಬು ಬಜಾರ್ ಮುಂದೆ ಇದು ಮಾರ್ಕೆಟ್ ಮುಂದೆ ಅದ ರೀ ಬಂಬು ಬಜಾರ್. ಹೌದಾ, ಆ ಬಂಬು ಬಜಾರ್ದಾಗ ಏನ್ರ ಬಂಬು ಹಿಡ್ಕೊಂಡಿರ್ತೀವಿ ಕೇಳ್ರಿ. ಇಲ್ಲಿ ಬೆಸ್ಟಿ ಬರ್ತಡೇ ಮಾಡ್ಬೇಕಂದ್ರ ಹೋಗ್ಬೇಕ್ರಿ, ಹೋಗ್ಬೇಕು. ಏನ್ರಿ ರೊಕ್ಕ ಇರಲ್ರಿ. ಹೋಗ್ಬೇಕ್ರಿ ಬೆಸ್ಟಿ ಬರ್ತಡೇ ಹೋಗ್ಬೇಕದು ಏನಕ್ಕಾಗಲ್ಲ. ಕಿಡ್ನಿ ತಗೋರೊಂದು ಎಲ್ಲ ಇಲ್ಲೇ ಅದಲ್ಲ ಕಿಡ್ನಿ. ಹಾ, ಕಿಡ್ನಿ ತಗೊಂಡ್ರ ಬೆಸ್ಟಿ ಬರ್ತಡೇ ಮಾಡೋರಿ. ಮಾಡ್ಬೇಕಾ ಮಾಡ್ಬಾರ್ದಪ್ಪಿ? ಈಗ ಅಮೇರಿಕಕ್ ಹೋಗ್ಬೇಕಾದ್ರೆ ಈಗ ಮತ್ತ 3-4 ಲಕ್ಷ ರೂಪಾಯಿ ಖರ್ಚು ಆಗ್ತದ. ಮತ್ತೆ ಈ ಕಿಡ್ನಿ ಮಾರ್ತನ್ರಿ ಸಿದ್ಧಾರ್ಥ, ಮಾರ್ತಾ ಬರಲ್ಲ. ಹಾ, ಕಿಡ್ನಿ ಮಾರ್ ಹೋಗಲ್ಲ, ಮತ್ತೇನ್ ಮಾರ್ ಹೋಗ್ತೀರಿ? ಹಾ, ಬೇರೆ ಕಡೆ ಸಾಲ ತಗೋತೀರಿ. ಹಾ, ಇಲ್ಲಿ ಕೇಳಿ ಸುಮ್ ಹೌದಾ. ಇಲ್ಲಿಗ ಏನಾಗ್ತದ ಅಂದ್ರ ಬೆಸ್ಟಿ ಬರ್ತಡೇ ಹೇಳ, ಹೌದಾ, ಹೋಲೇಬೇಕು. ಹೋಗ್ಬೇಕಾ? ಈಗ ಭಾರತದಾಗ ಹೌದಾ ಇವರು 7ನೇ ತಾರೀಖ್, ಎಷ್ಟನೇ ತಾರೀಖ? 7ನೇ ತಾರೀಖ ಮುಂಜಾನೆ ನಾಷ್ಟಾ ಮಾಡ್ಯಾರ್ರಿ. ನಾಷ್ಟಾ ಆಗ್ಯದ, ಮಧ್ಯಾಹ್ನ ಊಟನೂ ಆಗ್ಯದ, ಮಧ್ಯಾಹ್ನ ಕೋಚಿಂಗ್ನು ಆಗ್ಯದ. ಕೋಚಿಂಗ್ ಆದ ಬಳಕ ವಿಮಾನದಾಗ ಕುಂತ್ರಿ ಭಾರತದಿಂದ. ಇದೇ ವಿಮಾನ ಅನ್ಕೊಳ್ರಿ, ರಾಕೆಟ್ ಕಂಡಂಗ ಕಾಣತ್ತದ. ಯಾಕೆ ಕನೆಕ್ಟ್ ಆಗಲ್ದಲ್ಲ? ಇರ್ಲಿ. ಈಗ ಇಲ್ಲಿಂದ ವಿಮಾನದಾಗ ಏನಪ್ಪ ಕುಂತಾರೆ, ಎಲ್ಲಿಗೆ ಹೋಗ್ಬೇಕು? ಅಮೇರಿಕಕ್ಕೆ ಹೋಗ್ಬೇಕು. ಹೋಗುವ ಸಂದರ್ಭದಲ್ಲಿ ಲಾಲ್ಗಿರಿ ಕ್ರಾಸ್ನಾಗೆ ಒಂದು ಕೇಕ್ ಕೂಡ ತಗೊಂಡು ಹೋಗಿದಾರ. ಅಲ್ಲಿ ಲಾಲ್ಗಿರಿ ಕ್ರಾಸ್ ಬೇಕ್ರಿದ ಮತ್ ಕೇಕ್ ಒಯ್ಯಲ್ದ್ರಿ ಹೆಂಗ್ರಿ ಬೆಸ್ಟಿ ಬರ್ತಡೇಗೆ? ಒಯ್ಬೇಕಾ ಒಯ್ಬಾರ್ದ್ರಿ? ಇಲ್ರಿ, ಭಾರತ್ ಕೇಕೆ ತಿಂತ ಅಂತ ಹೇಳಕಿ ಕೇಳ್ರಿ, ಜರ ಸುಮ್ಮರಕ್ ನೋಡಿದ್ರ. ಹೌದಾ, ಒಣಗ್ ಹೋದ್ರ ಎಲ್ಲರೂ ಚಾಕುಲ್ ಕೊಯ್ದ್ರ ಅವ್ರ ಬೆಸ್ಟಿ ಕ್ವಾಲಿಟಿ ತೊಗೊಂಡ್ ಕಡಿತಾರೆ. ಒಣಗ್ ಹೋದ್ರ ಹೋಗಲ್ಲ ಯಾಕ? ಈ ಕೊಡ್ಡಿ ಕಡಿತಾರ ಗೊತ್ತಾ? ಕೊಡ್ಡಿ ತೊಗೊಂಡು ಕೊಟ್ಟು ಕಡಿತಾರ ಗೊತ್ತಾ? ಕೇಕ್ ಕಡಿಯಾರ ಹಂಗ ಅಮೇರಿಕಾ ಬಸ್ ಸ್ಟ್ಯಾಂಡ್ದಾಗ ನಿಂತು. ಹಾ, ಇಮಾನ್ ಸುಮ್ ಹಾ, ತಿನ್ನೋದ್ ಹೆಂಗ? ನೀರಾಗ ನೆನ್ಸಮ್ರಿ. ಹೌದಾ, ನೋಡ್ರಿ ಸಿದ್ಧಾರ್ಥಿಗೆ ಎಷ್ಟೋ ಜರ ಸೈಲೆಂಟ್ ಆಗಿ ಕೇಳ್ರಿ, ಬಹಳ ಇಂಪಾರ್ಟೆಂಟ್ ಟಾಪಿಕ್ ಅದ ಇದು. ಎಂತ ಟಾಪಿಕ್ ಅದ? ಹಾ, ಮತ್ತ ಸಿದ್ಧಾರ್ಥ ಇಲ್ಲಿ ಕೇಳ್ರಿ. ಬೇರೆ ಕಡೆ ಸಾಲ ಮಾಡಿ ಅಮೇರಿಕಾದಲ್ಲಿರ್ತಕ್ಕಂಥ ಬೆಸ್ಟಿ ಬರ್ತಡೇಗೆ ಲಾಲ್ಗಿರಿ ಕ್ರಾಸ್ದಾಗ ಬೇಕ್ರಿ ಅದ ಮೂಲ್ಯಾಗ. ಆ ಮೂಲ್ಯಾಗ ಒಂದು ಕೇಕ್ ತಗೊಂಡು ಏನಪ್ಪಾರ 7ನೇ ತಾರೀಖ್ ರಾತ್ರಿ ಇಲ್ಲಿ ಕುಂತರು. ಇಲ್ಲಿಂದ ಏನಪ್ಪಾರ ನೋಡ್ರಿ ಇಂಟರ್ನ್ಯಾಷನಲ್ ಡೇಟ್ ಲೈನ್ ದಾಟ್ಲತ್ತಾರ ಇವ್ರು. ಯಾವ ಲೈನ? ಇಂಟರ್ನ್ಯಾಷನಲ್ ಡೇಟ್ ಲೈನ್ ಏನಪ್ಪಾರ ದಾಟ್ಲತ್ತಾರ. ಇಲ್ಲಿ 7ನೇ ತಾರೀಖ್ ಮುಗೀತು. ಸಿದ್ಧಾರ್ಥ ಅನ್ಕೊಂಡಿದ್ದ ಈಗ ನಾ 8ನೇ ತಾರೀಕ್ದಾಗ ಬಂದ್ ಇಳಿತೀನಿ ಅಂತ ಆತ ಅನ್ಕೊಂಡಿದ್ದ. ಆದ್ರ ಅಲ್ಲಿ ಏನಾಗಿರ್ತಂದ್ರ ಒಂದು 7ನೇ ತಾರೀಕೆ ಫಸ್ಟ್ ಹತ್ತದ್ರಿ. ಎಲ್ಲಿ? ಇಲ್ಲಿ 7ನೇ ತಾರೀಕು ಮುಗುದಿರ್ತದ, ಆದ್ರ ಅಲ್ಲಿ 7ನೇ ತಾರೀಕು ಆರಂಭ ಆಗಿರ್ತದ. ಎಲ್ಲಿ? ಅಮೇರಿಕಾದಲ್ಲಿ. ಅದ್ ಹೆಂಗ್ರಿ ಅಂತೀರೇನು? ಹೇಳ್ತೀನಿ ನಾನು, ಅದನ್ನು ಹೇಳ್ತೀನಿ ಕ್ಲಿಯರ್ ಆಗಿ. ಈಗ 7ನೇ ತಾರೀಕು ಎಕ್ಸ್ಟ್ರಾ ಹತ್ತದ್ರಿ. ಯಾಕಿನ್ ಬರ್ತಡೇ ಅಂದದ 8ನೇ ತಾರೀಕು ಅದ. ಆಲ್ರೆಡಿ ಕೇಕ್ ಅಲ್ಲಿಗೆ ಹೋಗತ್ತನ ಒಣಗ್ ಹೋಗಿತ್ತು. ಇನ್ನೊಂದೇ ಎಕ್ಸ್ಟ್ರಾ ಉಳಿಬೇಕಲ್ಲ ಅದು ಕೇಕ್. ಪೂರನೇ ಒಣಗ್ ಏನ್ಪರ್ ಕಲ್ ಆದಂಗ ಆಗಿರ್ತದ. ಏನಾಗಿರ್ತದ? ಕಲ್ ಆದಂಗ ಆಗಿರ್ತದ. ಈಗ ಅದು ಚಾಕುಲ್ ಅಂತೂ ಕೊಯ್ಯಲ್ಲ, ಕೇಕ್ ಕೊಯ್ತದೇನ್ರಿ? ಸಂಕಟ ಒಂದು ಕ್ವಾಲಿಟಿನೂ ತಗೊಂಡ್ ಹೋಗಿರ್ತದ. ಇಲ್ಲ, ಅಲ್ಲೇ ಕ್ವಾಲಿಟಿ ತಗೋಬೇಕತ್ತ ಇವ್ರಿಗೆ ಗೊತ್ತಿರೋದಿಲ್ಲಲ್ಲ. ಹೌದಾ, ಕ್ವಾಲಿಟಿ ತಗೊಂಡ್ ಅಲ್ಲೇ ಏನ್ಪಾರ್ ಏರ್ಪೋರ್ಟ್ದಾಗ ಏನ್ಪಾರ್ ನಿಂದಿರ್ಸಿ ಆ ಕೇಕಿಗೆ ಇಟ್ಟು ಏನ್ಪಾರ್ ಕಡಿಯೋದ್ರಿ ಅದಕ್ಕೆ. ಹೌದಾ, ಏನ್ ಮಾಡ್ಬೇಕು? ಕಡ್ದ್ರು ಸಿಳಲ್ ಹೋದ್ರೆ ಇನ್ನೊಂದ್ 4 ಏಟ ಹಾಕ್ಬೇಕ್ರಿ ಕೇಕಿಗೆ. ಹೌದಾ, ಇಲ್ಲ ನೋಡ್ರಿ ಹ್ಯಾಂಗ್ರಿ ಇದು. ಇಲ್ಲಿ 7ನೇ ತಾರೀಕು ಮುಗಿದ, ಅಲ್ಲಿ 7ನೇ ತಾರೀಕು ಸ್ಟಾರ್ಟ್ ಆಗ್ಲತ್ತದ ಅಂದ್ರ ಅದೇ ಹ್ಯಾಂಗ ಅಂತಂದ್ರ ಇಲ್ಲಿ ನೋಡ್ರಿ. ಜಪಾನ್ ಎಲ್ದ ಗೊತ್ತಾ? ಇಲ್ಲದ. ಯಾವಪಾನ? ಹೌದಾ, ಜಪಾನ್ ಇಲ್ಲದ. ಫಸ್ಟ್ ಸೂರ್ಯ ಹುಟ್ಟೋದೆಲ್ಲಿ?
ಜಪಾನ್ ಒಳಗೆ ಏನ್ಪರ್ ಹುಟ್ಟಿರ್ತದ. ಹೌದಾ, ಭೂಮಿ ಹೆಂಗ್ ತಿರುಗ್ತದ, ಪಶ್ಚಿಮದಿಂದ ಪೂರ್ವಕ್ಕೆ ಏನ್ಪರ್ ಸುತ್ತ ಹೊಡಿತದ. ಹೆಂಗ್ ಸುತ್ತ ಹೊಡಿತದ? ಹೌದಾ, ಈ ಕಡೆ ತಗೊಳ್ಳೋಣ, ಮತ್ತೆ ಇದು ಚೇಂಜ್ ಮಾಡೋದು ಬೇಡ. ಹೌದಾ, ಇಲ್ಲಿ ನೋಡ್ರಿ, ಇಲ್ಲಿ ಸೂರ್ಯ ಉದಯ ಆಗ್ಯಾನ್ರಿ ಜಪಾನ್ದಾಗ 7ನೇ ತಾರೀಕು. ಎಷ್ಟನೇ ತಾರೀಕ? ಇಲ್ಲಿ ನೋಡ್ರಿ, ಜಪಾನ್ದಾಗ ಸೂರ್ಯ ಉದಯ ಆಗ್ಯಾನ 7ನೇ ತಾರೀಕು. ಬೆಳಕಾಲತ್ ನೋಡ್ರಿ ನಮ್ ಕಡೆ ಏನಾಲತ್ತದ? ಪಶ್ಚಿಮದಿಂದ ಪೂರ್ವಕ್ಕೆ ಸುತ್ತೋಡಿಲತ್ತ ಭೂಮಿ. 7ನೇ ತಾರೀಕು ಬೆಳಕಾಯ್ತಿಕ, ಭಾರತದಾಗ ಬೆಳಕಾಯ್ತು. ನಾಷ್ಟ ಮಾಡ್ದಿವ ಸಿದ್ಧಾರ್ಥ ಮಾಡ್ದ, ಮಧ್ಯಾಹ್ನ ಊಟನೂ ಆಯ್ತಾ? ಹೌದ, ಊಟ ಮುಗೀತಾ? ಹೌದಾ, ಮತ್ ಕೋಚಿಂಗ್ ಬಂದ, ರಾತ್ರಿ ಅಮೇರಿಕಾ ಫ್ಲೈಟ್ ಹತ್ನ ನೋಡ್ರಿ. 7ನೇ ತಾರೀಕು ಏನ್ಪಾರ್ ಮುಗಿಲತ್ ನೋಡ್ರಿ. ಭಾರತದಾಗ ಕತ್ತಲೈತಿ, 7ನೇ ತಾರೀಕು ಮುಗೀತು. ಹೌದಾ, ಆಫ್ರಿಕಾದಾಗ ಏನ್ಪಾರ್ ಕತ್ತಲ ಆಲತ್ತು, 7ನೇ ತಾರೀಕು ಏನ್ಪಾರ್ ಮುಗೀತು. ಇವ ಏನ್ಪಾರ 7ನೇ ತಾರೀಕು ಸಂಜಿಗೆ ಹತ್ತೇನ ಅಮೇರಿಕಕ್ಕೆ ಹೋಗ್ಬೇಕು. ಇಲ್ಲಿ 7ನೇ ತಾರೀಕು ಆರಂಭ ಆಯ್ತು. ತಿಳಿತಾ? ಇನ್ನೊಂದ್ಸಲ ಹೇಳಿ, ಇನ್ನೊಂದ್ಸಲ ಹೇಳ ಆ ಕಡೆ. ಹಾ, ಎಸ್, ಇಲ್ಲಿ ನೋಡ್ರಿ, ವಾಪಸ್ ತಗೊಂಡ್ ಗಿರ್ರ ಅಂತ ಪಿಕ್ಚರ್ದಾಗೆಲ್ಲ ತೊಂಬಲ್ಲ. ಹೌದಾ, ಹಾ ಹಾ, ಈಗ ಇಲ್ಲಿ ಜಪಾನ್ ಅದ ರೀ. ಎಲ್ಲಿ ಸೂರ್ಯ ಉದಯ ಆಗೋದೆಲ್ಲಿ? ಜಪಾನ್ದಾಗ. ಸೂರ್ಯ ಉದಯ ಆಗ್ಯದ ಜಪಾನ್ದಾಗ. ಈ ಕಡೆ ನೋಡ್ರಿ, 7ನೇ ತಾರೀಕ ಹೊಂಟು ನೋಡ್ರಿ. 7ನೇ ತಾರೀಕು ಬೆಳಗಾಯ್ತಿಕ. ಅರುಣಾಚಲ್ ಪ್ರದೇಶದಾಗ ಫಸ್ಟ್ ಬೆಳಕಾಯ್ತು. ಆಯ್ತಾ? ಈಗ ನಮ್ಮಲ್ಲೂ ಬೆಳಕಾಯ್ತಿಕ. ಆಯ್ತಾ? ಸಿದ್ಧಾರ್ಥ ಎದ್ದು ಬುಸುಕ್ ಅಂತೇಳಿ ಹೆಂಗ? ಹೌದಾ, ಎದ್ದ, ನಾಷ್ಟ ಮಾಡ್ದ, ಉಂಡ. ಹೌದಾ, ಕೋಚಿಂಗ್ ಬಂದ, ಫ್ಲೈಟ್ ಹತ್ತದ. ರಾತ್ರಿ 7ನೇ ತಾರೀಕು ಫ್ಲೈಟ್ ಹತ್ತದ. ಹೌದಾ, 7ನೇ ತಾರೀಕು ಭಾರತದಾಗ ಮುಗೀತು. ಈ ಕಡೆ ಸೌದಿ ಅರೇಬಿಯಾಕ್ ಮುಗೀತು, ಇವ್ರದ್ದು 12 ಗಂಟಾ. ಈ ಕಡೆ ಎಲ್ಲ ಏನಪ್ಪಾರ 7ನೇ ತಾರೀಕು ಏನಪ್ಪಾರ ಮುಗಿಲತ್ತಾವ ನೋಡ್ರಿ. ಹೌದಾ, ಮುಗೀತು. ಇಲ್ಲಿ ನೋಡ್ರಿ, ಅಮೇರಿಕಕ್ ನಾ 8ನೇ ತಾರೀಕು ಬಂದ್ ಇಳಿತಾ ಅಂತ ಆತ ಅನ್ಕೊಂಡಿರ್ತಾನ. ಅಮೇರಿಕದಾಗ ಆತ ಬಂದ್ ಇಳಿಲಾಕ 7ನೇ ತಾರೀಕು ಸ್ಟಾರ್ಟ್ ಆಗಿರ್ತದೆ. ತಿಳಿತಾ? ಹಾಗಾದ್ರೆ ಏನಾಯ್ತು, ಇವನಿಗೆ 1 ದಿನ ಎಕ್ಸ್ಟ್ರಾ ಸಿಕ್ಬಿಡ್ತು. ಅಂದ್ರೆ ನಾವು ಪೂರ್ವದಿಂದ ಪಶ್ಚಿಮಕ್ಕೆ ಹೋಗೋದ್ರಿಂದ ಏನಾಗ್ತದ ಅಂದ್ರ 1 ದಿನ ಪಡೆಯುತ್ತೇವೆ. ಏನಾಗುತ್ತದೆ? 1 ದಿನ ಪಡೆಯುತ್ತೇವೆ. ಇಚ್ಕಡ್ ತೋಲ ಈಗಿದು 1 ದಿನ ಪಡ್ಕೊಳ್ತೀವಿ. ಈಗ ಏನ್ ಮಾಡಕತ್ತರ? ಈಗ ಹೋಗೇನೆ, ಈಗ ಬರ್ತಡೇ ಅದ ಅಂತೇಳಿ ಈಗ ಮತ್ತೆ ಅಲ್ಲಿ 7ನೇ ತಾರೀಕು ಹತ್ತದ, 8ನೇ ತಾರೀಕು ಬರ್ತಡೇ ಮಾಡೇ ಬರ್ತೇನು? ಕೋಚಿಂಗ್ ಅದಂತೆ ಹಂಗೆ ಬರ್ತಿ? ಹಾ, ಬರ್ತಡೇ ಮಾಡೇ ಬರ್ತಂತಿ. ಹೌದಾ, ಬರ್ತಡೇ ಮಾಡೇ ಏನ್ಪಾರ ಬರ್ಬೇಕಾಗ್ತದ. ಹಂಗೆ ಬಂದ್ರೆ ಹೆಂಗ್ ನಡೀತದ? ಹ್ಯಾಂಗ ಬಂದ್ರ? ಹಾ, ಹಂಗೆ ಬಂದ್ರೆ ನಡೆಯೋದಿಲ್ಲ. ಹಾಗಾಗಿ ಬರ್ತಡೇ ಮಾಡೇ ಬರ್ತಾನೆ. 8ನೇ ತಾರೀಕು ಬರ್ತಡೇ ಮುಗಿಸ್ಕೊಂಡು 8ನೇ ತಾರೀಕಲ್ಲಿ ಫ್ಲೈಟ್ ಹತ್ತ ಬಿಟ್ಟ. ಎಲ್ಲಿ? ಅಮೇರಿಕದಾಗ ಫ್ಲೈಟ್ ಹತ್ತದ. ಹೌದಾ, ಇಲ್ಲಿ ಬರೋ ತನಕ 9ನೇ ತಾರೀಕು ಇರ್ತದ ಅಂತ ಅನ್ಕೊಂಡಿರ್ತಾನವ. ಆದ್ರೆ 9ನೇ ತಾರೀಕು ಇರೋದಿಲ್ಲ, 10ನೇ ತಾರೀಕು ಇರ್ತದೆ. ಎಷ್ಟನೇ ತಾರೀಕ? ಹೌದಾ, 10ನೇ ತಾರೀಕ ಬೆಳಗ್ಗೆ ಇಳಿದು ಬಿಡ್ತಾನ. ಎಲ್ಲಿ? ಅಮೇರಿಕದಾಗ ಫ್ಲೈಟ್ ಹತ್ಯಾರಲ್ಲ, 8ನೇ ತಾರೀಕು ಏನ್ಪಾರ ಹತ್ಯಾರ. ಈಗ ಆಲ್ರೆಡಿ ಭಾರತದಾಗ 8ನೇ ತಾರೀಕು ಮುಗುದುದ. ಹೌದಾ, ಅಲ್ಲಿ 8ನೇ ತಾರೀಕು ಸ್ಟಾರ್ಟ್ ಆಗ್ಯದಂದ್ರೆ ಇಲ್ಲಿ ಆಲ್ರೆಡಿ 9 ತಾರೀಕು ಇರ್ತರಿ. ಎಲ್ಲಿ? ಅಲ್ಲಿ 8ನೇ ತಾರೀಕು ಎಂಡ್ ಆಲತ್ತಂದ್ರೆ ಇಲ್ಲಿ 9ನೇ ತಾರೀಕು ಎಂಡ್ ಆಗ್ತಾ ಇರ್ತರಿ ಭಾರತದಾಗ. ಈಗ ಇವ್ರು ಫ್ಲೈಟ್ ಹತ್ತರಿ, ಮತ್ತ ಫ್ಲೈಟ್ ಹತ್ತರು ಭಾರತಕ್ಕೆ ಬರ್ಬೇಕು ಅಂತೇಳಿ. ಹೌದಾ, ನೋಡ್ರಿ, ಭಾರತಕ್ಕೆ ಬಂದಿದ್ದು ಎಷ್ಟನೇ ತಾರೀಕು ಅಂದ್ರ 10ನೇ ತಾರೀಕು ಏನ್ಪಾರ ಬಂದ್ ಇಳಿತಾರ್ರಿ. 9ನೇ ತಾರೀಕು ಬಂದ್ ಇಳಿಯೋದಿಲ್ಲ, 10ನೇ ತಾರೀಕು ಬಂದ್ ಇಳಿತಾರ. ಹಾಗಾಗಿ ಏನಾಗ್ತದಂದ್ರ ಪಶ್ಚಿಮದಿಂದ ಪೂರ್ವಕ್ಕೆ ಬಂದ್ರ 1 ದಿನ ಕಳ್ಕೋತಾನ. ಅದೇ ರೀತಿ ಪೂರ್ವದಿಂದ ಪಶ್ಚಿಮಕ್ಕೆ ಹೋದ್ರ 1 ದಿನ ಪಡ್ಕೋತಾನ. ತಿಳಿತಾ? ಅಂಡರ್ಸ್ಟ್ಯಾಂಡ? ಹೌದಾ, ನೋಡ್ರಿ, ಇಲ್ಲಿ 7ನೇ ತಾರೀಕ ಎಲ್ಲಿ? ಜಪಾನ್ದಾಗ 7ನೇ ತಾರೀಕು ಬೆಳಗಾಗ್ಯದ ಅಂದ ತಕ್ಷಣ ಇಲ್ಲಿ ನೋಡ್ರಿ, 7ನೇ ತಾರೀಕು ಬೆಳಗಾಗ್ಯದ, 7 ಮುಗೀತು. 7 ಮುಗಿದ ತಕ್ಷಣ 8ನೇ ತಾರೀಕು ಸ್ಟಾರ್ಟ್ ಆಗಿರ್ತದ. ಹೌದಾ, ಈಗ ಇಲ್ಲಿ 7ನೇ ತಾರೀಕು ಏನಪ್ಪ ಸ್ಟಾರ್ಟ್ ಆಗ್ಯದ. ಅಲ್ಲಂದ್ರೆ 8ನೇ ಡೇಟ್ ಏನಪ್ಪ ಬಂದದ. ಇಲ್ಲಿ 7ನೇ ಡೇಟ್ ಮುಗಿದಾಗ 8ನೇ ತಾರೀಕು ಮುಗಿದಾಗ ಅಲ್ಲಿ 9ನೇ ತಾರೀಕು ಇರ್ತದೆ.
ಹೌದಾ, ಇಲ್ಲಿ 8ನೇ ತಾರೀಕು ಎಂಡ್ ಆಗ್ಲತ್ತಂದ್ರ ಅಲ್ಲಿ 10ನೇ ತಾರೀಕು ಇರ್ತದೆ. ಎಲ್ಲಿ? ಭಾರತದೊಳಗ. ಹೌದಾ, ಭಾರತಕ್ಕೆ ಬರ್ಲಕ್ಕ ಒಂದಿನ ಕಳ್ಕೊಂಡ್ಬಿಡ್ತಾನ ಯಾರು? ಸಿದ್ಧಾರ್ಥ. ಈಗ ನೀವು ಬೇಕಾದ್ರೆ ಅಮೆರಿಕದಾಗ ಯಾರ ಇದ್ರ ಫೋನ್ ಹಚ್ಚ್ರಿ, ಅವ್ರು ಎಷ್ಟನೇ ತಾರೀಕು ಅದ ಅಂತ ಹೇಳ್ತಾರ ಅಂದ್ರ 6 ತಾರೀಕು ಅದ ಅಂತ ಹೇಳ್ಬಿಡ್ತಾರ ಅವ್ರು. ಎಷ್ಟ್ ತಾರೀಕ? 6 ತಾರೀಕು. ನಮಗ್ 7ನೇ ತಾರೀಕು ಎಂಡ್ ಆಗ್ಲತ್ತದ, ಅಲ್ಲಿ 7ನೇ ತಾರೀಕು ನಸ್ಕಿಗ್, ನಾಳಿಗೆ ನಸ್ಕಿಗ್ ಸ್ಟಾರ್ಟ್ ಆಗ್ತರಿ ಅವ್ರಿಗೆ. ಯಾರಿಗೆ? ಅಮೆರಿಕದವ್ರಿಗೆ. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ನೋಡ್ರಿ, ಇದನ್ನ ನಾವು ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂತ ಏನ್ಪರ್ ಹೇಳ್ತೀವಿ. ಹೌದಾ, ಯಾವ ಲೈನ್? ಇಂಟರ್ನ್ಯಾಷನಲ್ ಡೇಟ್ ಲೈನ್. ಹಾಗಾದ್ರೆ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಎಲ್ಲೆಲ್ಲೆಲ್ಲ ಹಾದು ಹೋಗ್ಯದ್ರಿ ಅಂದ್ರ ಬೇರಿಂಗ್ ಜಲಸಂಧಿ, ಯಾವ ಸಂಧಿ? ಮತ್ತು ಪೆಸಿಫಿಕ್ ಮಹಾಸಾಗರ, ಪೆಸಿಫಿಕ್ ಮಹಾಸಾಗರದ ನಡುವೆ ಹಾದು ಹೋಗಿರೋದೇನ್ಪರ್ ಕಂಡು ಬರ್ತದ್ರಿ. ಮತ್ತು ಕೆಲ ದ್ವೀಪ ರಾಷ್ಟ್ರದಲ್ಲಿ, ಯಾವ ರಾಷ್ಟ್ರ? ಕೆಲ ದ್ವೀಪ ರಾಷ್ಟ್ರದಲ್ಲಿ ಸಮಯದ ವ್ಯತ್ಯಾಸ ಆಗಬಾರದು ಅನ್ನುವ ಕಾರಣಕ್ಕಾಗಿ ಈ ರೇಖೆ ಏನ್ ಮಾಡಿದಾರೆ ಅಂದ್ರೆ ಅಂಕು ಡೊಂಕು ಇಳಿದಾರ. ಯಾವ ದ್ವೀಪ ರಾಷ್ಟ್ರ? ಟೋಂಗಾ, ಫಿಜಿ, ಅಲೂಷಿಯಾ. ಯಾವ ಸಿಯಾ? ಇವೆಲ್ಲ ಪೆಸಿಫಿಕ್ ಮಹಾಸಾಗರದಲ್ಲಿರ್ತಕ್ಕಂಥ ಪ್ರಮುಖ ದ್ವೀಪ. ಆ ದ್ವೀಪದಲ್ಲಿ ಸಮಯದ ವ್ಯತ್ಯಾಸ ಆಗಬಾರದು ಅನ್ನುವ ಕಾರಣಕ್ಕಾಗಿ ಈ ರೇಖೆ ಏನ್ ಮಾಡಿದ್ರು ಅಂದ್ರ ಅಂಕು ಡೊಂಕಾಗಿ ಎಳೆದರು. ಏನು ಮಾಡಿದರು? ಅಂಕು ಡೊಂಕಾಗಿ ಎಳೆದ್ರು ಅಂತ ಏನ್ಪರ್ ಹೊಡ್ತೀವಿ. ಕ್ಲಿಯರ್? ಅಂಡರ್ಸ್ಟ್ಯಾಂಡ್ ಆಯ್ತಾ? ಗ್ರೀನ್ವಿಚ್ ಇಂಟರ್ನ್ಯಾಷನಲ್ ಡೇಟ್ ಅರ್ಥ ಆಯ್ತಲ್ಲ ರೀ? ಇವೆಲ್ಲ ಏನ್ಪರ್ ರೇಖಾಂಶಗಳು ಅಂತ ಏನ್ಪರ್ ಹೊಡ್ತೀವಿ. ಯಾವೆಲ್ಲ? ಇವೆಲ್ಲ ಏನ್ಪರ್ ರೇಖಾಂಶಗಳು ಅಂತ ಏನ್ಪರ್ ಹೊಡ್ತೀವಿ. ಹಾಗಾದ್ರೆ ನೆಕ್ಸ್ಟ್ ಭೂಮಿಯ ದೈನಂದಿನ ಚಲನೆ ಅಂದ್ರ ಅಕ್ಷಿ ಭ್ರಮಣದ ಬಗ್ಗೆ ಏನ್ಪರ್ ನೋಡ್ತಾ ಹೋದ್ರ. ಯಾವ ಭ್ರಮಣ? ಹೌದಾ, ಅಕ್ಷಿ ಭ್ರಮಣದ ಬಗ್ಗೆ ಏನ್ಪರ್ ನೋಡ್ತಾ ಹೋದ್ರ ಅಂದ್ರೆ ತನ್ನನ್ನು ತಿರುಗೋದಕ್ಕೆ ಅಕ್ಷಿ ಭ್ರಮಣ ಅಂತ ಹೇಳ್ತೀವಿ. ಹೌದಾ, ಇದು ಏನ್ ಸುತ್ತಲತ್ತ ನೋಡ್ರಿ, ತಂತ ಸುತ್ತಲತ್ತ ಇದು. ಹೌದಾ, ಸುತ್ತಲತ್ತದ. ಇದು ತಂತ ಸುತ್ತಲಕ್ಕ ಎಷ್ಟು ಟೈಮ್ ತಗೋತದ ಅಂತಂದ್ರ 23 ಗಂಟೆ 56 ನಿಮಿಷ 4.09 ಸೆಕೆಂಡ್ಸ್ ಅಂತ ಏನ್ಪರ್ ಹೊಡ್ತೀವಿ. 4.09 ಸೆಕೆಂಡ್ಸ್ ಅಂತ ಏನ್ಪರ್ ಹೊಡ್ತೀವಿ ತಂತ ತಿರುಗ್ಲಕ್ಕ. ಹಾಗಾದ್ರೆ ತಂತ ತಿರುಗೋದ್ರಿಂದ, ಭೂಮಿ ತನ್ನನ್ನು ತಿರುಗೋದ್ರಿಂದ ಭೂಮಿಯ ಮೇಲೆ ಆಗ್ತಕ್ಕಂಥ ಪರಿಣಾಮಗಳು ಏನದವ ಅಂತ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಭೂಮಿ ಮೇಲೆ ಏನೇನು ಪರಿಣಾಮ ಆಗ್ತಾವ? ಒಂದೇ ಪರಿಣಾಮ ಅದು ಭೂಮಿಯ ಆಕಾರದಲ್ಲಿ ಬದಲಾವಣೆ. ಭೂಮಿಯ ಆಕಾರದಲ್ಲಿ ಬದಲಾವಣೆ. ಹಗಲು ರಾತ್ರಿಯ ವ್ಯತ್ಯಾಸ. ತಂತ ತಿರುಗೋದ್ರಿಂದ ಹಗಲಿನ ವ್ಯತ್ಯಾಸ, ರಾತ್ರಿಯ ವ್ಯತ್ಯಾಸ ಗೊತ್ತಲ್ಲತ್ತದ. ಸಂಜೆ ಅಲತ್ತದ, ಈಗ ಆಲತ್ತದ, ಇನ್ನೊಂದ್ಸರ ಕಳೆದ್ರೆ ರಾತ್ರಿ ಆಗ್ತದ. ಹೌದು. ದಿಕ್ಕುಗಳ ಕಲ್ಪನೆ. ದಿಕ್ಕುಗಳ ಕಲ್ಪನೆ. ಸಮುದ್ರ ಸಾಗರದಲ್ಲಿ ಉಬ್ಬರ ಇಳಿತ. ನೆಕ್ಸ್ಟ್ ಮಾರುತಗಳ ದಿಕ್ಕು ಬದಲಾವಣೆ ಅಂತ ಏನ್ಪರ್ ಹೊಡ್ತೀವಿ. ಇವೆಲ್ಲವೂ ಕೂಡ ಭೂಮಿ ತಂತ ತಿರುಗೋದ್ರಿಂದ ಆಗ್ತಕ್ಕಂಥ ಪರಿಣಾಮ. ಹೌದಾ, ಭೂಮಿ ತನ್ನಂತ ಏನ್ ತಿರುಗ್ಲತ್ತದಲ್ಲ ಅದರಿಂದ ಆಗ್ತಕ್ಕಂಥ ಒಂದು ಪರಿಣಾಮ ಏನಾಗಿದೆ ಅಂದ್ರೆ ಇವೆಲ್ಲವೂ ಕೂಡ ಪರಿಣಾಮ ಅಂತ ನೋಡ್ತೀವಿ. ಅರ್ಥ ಆಯ್ತಾ? ಹಾಗಾದ್ರೆ ಈ ಭೂಮಿ ಸೂರ್ಯನ ಸಂಗಟ ಸುತ್ತ ಹೊಡಿಲತ್ತದ. ಯಾರ ಸಂಗಟ? ಇದು ತೆಗಿಲ. ಹೌದು, ತಂತ ತಿರುಗೋದ್ರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ. ತಂತ ಏನು 23 ಗಂಟೆ 56 ನಿಮಿಷ 4.09 ಸೆಕೆಂಡ್ಸ್ ಏನ್ ತಿರುಗ್ತದಲ್ಲ, ಭೂಮಿ ಆಕಾರದಲ್ಲಿ ಬದಲಾವಣೆ. ಹಿಂದೆ ಅರಿಸ್ಟಾಟಲ್ ಹೇಳಿದ್ರು ವೃತ್ತಾಕಾರದಲ್ಲಿದೆ ಅಂತ. ನಂತರ ಏನಪ್ಪಾ ಅಂದ್ರ ಸರ್ ಐಸಾಕ್ ನ್ಯೂಟನ್ ಹೇಳ್ದ ಜಿಯಾಡ್ ಆಕಾರ ಯಾಕ ತಿರುಗಿಸಲಿಕ್ಕೆ ಚೇಂಜ್ ಆಗಿದ್ದು. ಮುಂದೆ ಗೋಳಾಕಾರ ಹೋಗ್ತದ ಅಂತ ಏನ್ಪರ್ ಹೇಳ್ತಾರೆ. ಯಾವ ಆಕಾರ? ಅದು ಕೂಡ ತಿರುಗೋದ್ರಿಂದನೇ ಚೇಂಜ್ ಆಗ್ತದ. ಹಗಲು ರಾತ್ರಿಯ ವ್ಯತ್ಯಾಸ ನಮಗ್ ಗೊತ್ತಾಗ್ಲತ್ತದ. ಹೌದು, ದಿಕ್ಕುಗಳ ಕಲ್ಪನೆ ಗೊತ್ತಾಗ್ಲತ್ತದ, ಸಮಯದ ವ್ಯತ್ಯಾಸ ಗೊತ್ತಾಗ್ಲತ್ತದ. ಎಷ್ಟಾಗ್ಯದ ಟೈಮ? 5:30 ಅಲತ್ತದ. ಇನ್ನೊಂದ್ಸರಿ ನಿಂತ 6 ಆಗ್ತದ. 6 ಯಾಕೆ ಆಗ್ತದ? ಭೂಮಿ ತಿರುಗ್ಲತ್ತದ, ಹಂಗಾಗಿ 6 ಆಗ್ತದ. ಹೌದಾ, ಸಮುದ್ರ ಸಾಗರಗಳಲ್ಲಿ ಏನಾಗ್ತಾವ? ಉಬ್ಬರ ಇಳಿತ ಅಂದ್ರೆ ನೀರಿನ
ಎತ್ತರ ಜಾಸ್ತಿ ಆಗ್ತದ, ಕೆಲವೊಮ್ಮೆ ನೀರಿನ ಇಳಿತ ಎನ್ಪರ್ ಆಳಕ್ ಹೋಗ್ಬಿಡ್ತಾವ. ಹೌದಾ, ಮಾರುತಗಳ ದಿಕ್ಕು ಬದಲಾವಣೆ ಅಂತ ಎನ್ಪರ್ ಹುಡ್ತೀವಿ. ಉತ್ತರ ಗೋಳಾರ್ಧದಲ್ಲಿ ಬಲದಿಂದ ಎಡಕ್ ಸಾಗರ, ದಕ್ಷಿಣ ಗೋಳಾರ್ಧದಲ್ಲಿ ಎಡದಿಂದ ಬಲಕ್ ಸಾಗ್ತದೆ ಮಾರುತಗಳು. ಹಾಗಾದ್ರ ನೆಕ್ಸ್ಟ್ ನೋಡ್ರಿ, ಸೂರ್ಯನ ಜೊತೆ ಏನ್ ಸುತ್ತ ಹೊಡಿತದಲ್ಲ ಭೂಮಿ, ಹೌದಾ, ಅದನ್ನು ಪರಿಭ್ರಮಣ ಅಂತ ಹೇಳ್ತೀವಿ. ಯಾವ ಭ್ರಮಣ? ಹೌದಾ, ಪರಿಭ್ರಮಣ ಅಂತ ಎನ್ಪರ್ ಹೇಳ್ತೀವಿ. ಇದ್ರದ್ ಪರಿಣಾಮ ಏನಾಗ್ತದ ಅದನ್ನು ನೋಡೋಣ. ಎಲ್ಲದ ಇಲ್ಲ ನೋಡು, ಈಗ ಭೂಮಿ ಇಲ್ಲದ ರೀ, ಭೂಮಿ ಏನು ಕರೆಕ್ಟ್ ಬಂದಿತ್ತು, ಇವತ್ತಾಕೆ ಬರಲಾಗ್ಯದ? ಭೂಮಿ ಈಗ ಸೂರ್ಯನಿಗೆ ಎನ್ಪರ್ ಸುತ್ತ ಹೊಡಿಲತ್ತದ. ಹೆಂಗ್ರಿ? ಸೂರ್ಯನಿಗೆ ಎನ್ಪರ್ ಸುತ್ತ ಹೊಡಿಲತ್ತದ, ಕಾಣತ್ತದ್ರಿ? ಹೌದಾ, ಸೂರ್ಯನಿಗೆ ಸೂರ್ಯನೇ ಸುತ್ತ ಹೊಡಿಲತ್ತಾನೇನು? ಈಗ ಯಾರು ಸುತ್ತ ಹೊಡಿಲತ್ತರು? ಸೂರ್ಯ ಹೆಂಗ್ ಸುತ್ತ ಹೊಡಿತವ್ರಿ? ಸೂರ್ಯ ಇದ್ದಲ್ಲಿ ಅದ, ಭೂಮಿಗೆ ತಿರ್ಗಿಸ್ತೈತಿ. ನೋಡ್ರಿ, ಸೂರ್ಯ ಬರ್ಲೇಗೇನಲ್ಲ ಸಂಗಟ ಯಾಕೋ. ಒಂದೇ ಮಿನಿಟ್ ರೀ, ಈಗ ಗೊತ್ತಾಯ್ತು. ಇಲ್ಲಿ ನೋಡ್ರಿ, ಭೂಮಿ ಸೂರ್ಯನಿಗೆ ಏನ್ಪರ್ ಸುತ್ತ ಹಾಕ್ತದಲ್ಲ, ಸೂರ್ಯನಿಗೆ ಸುತ್ತ ಹಾಕುವ ಸಂದರ್ಭದಲ್ಲಿ, ಯಾವ ಸಂದರ್ಭ? ಸೂರ್ಯನಿಗೆ ಸುತ್ತ ಹಾಕುವ ಸಂದರ್ಭದಲ್ಲಿ ಕೆಲವೊಂದ್ಸಲ ಸಮೀಪ ಆಗ್ತದ, ಕೆಲವೊಂದ್ಸಲ ದೂರ ಆಗ್ತದ್ರಿ. ಹೌದಾ, ಸಮೀಪ ಆಗೋ ದಿನ ಯಾವ್ದು ಗೊತ್ತಾ? ಜನವರಿ 3ನೇ ತಾರೀಕು ರೀ. ಹೌದಾ, ಎಷ್ಟು ಸಮೀಪ ಆಗ್ತದ? ಸರಾಸರಿ ಸೂರ್ಯ ಮತ್ತು ಭೂಮಿಯ ನಡುವೆ ಅಂತರ ಎಷ್ಟದ ಅಂತ ನೋಡ್ತಾ ಹೋದ್ರ 149.6 ದಶಲಕ್ಷ ಕಿಲೋಮೀಟರ್ ಅಂತರ ಅದ. ಎಷ್ಟು ಅಂತರ ಅದ? 149.6 ದಶಲಕ್ಷ ಕಿಲೋಮೀಟರ್ ಅಂತರ ಅದ. ಹಾಗಾದ್ರೆ ಇಲ್ಲಿ ಎಷ್ಟು ಈ ಸಮಯದಲ್ಲಿ ಎಷ್ಟು ಅಂತರ ಇರ್ತಂದ್ರೆ 147 ದಶಲಕ್ಷ ಕಿಲೋಮೀಟರ್ ಅಂತರ ಇರ್ತದ್ರಿ. ಹೌದಾ, ಇದನ್ನ ಏನಂತ ಕರಿತೀವಿ ಅಂದ್ರ ಪೆರಿಹಿಲಿಯನ್ ಡೇ. ಪೆರಿಹಿಲಿಯನ್ ಡೇ ಅಂತ ಏನ್ಪರ್ ಹೇಳ್ತೀವಿ. ಜುಲೈ 4ನೇ ತಾರೀಕು ಭೂಮಿ ಸೂರ್ಯನಿಂದ ದೂರ ಇರ್ತದ್ರಿ. ಭೂಮಿ ಸೂರ್ಯನಿಂದ ಏನಾಗಿರ್ತಂದ್ರ ದೂರ ಇರ್ತದೆ. ಎಷ್ಟು ದೂರ ಇರ್ತದ್ರಿ? 152 ದಶಲಕ್ಷ ಕಿಲೋಮೀಟರ್ ದೂರದಲ್ಲಿ ಇರ್ತದೆ. ಯಾಕ್ರಿ ದೂರದಲ್ಲಿ ಇರ್ತದ? ಈಗ ನೋಡ್ರಿ, ಖೋಖೋ ಆಡಿರಿ. ಹಾ, ಈ ಖೋಖೋ ಆಡೋ ಟೈಮ್ನಾಗ ಕಂಬ ಇರ್ತಾವ. ಹೌದಾ, ಈ ಕಡೊಂದು ಕಂಬ ಇರ್ತದ, ಈ ಕಡೊಂದು ಕಂಬ ಇರ್ತದ. ನೀವು ಕಂಬಕ್ಕೆ ಸುತ್ತ ಹಾಕೋ ಟೈಮ್ನಾಗ ಕರೆಕ್ಟಾಗಿ ಒಂದೇ ಡಿಸ್ಟೆನ್ಸ್ ಅಲ್ಲಿ ಸುತ್ತ ಹಾಕ್ತೀರೇನ್ರಿ?
ಹಾಕೋದಿಲ್ಲ. ಅದೇ ರೀತಿ ಭೂಮಿ ಸೂರ್ಯನಿಗೆ ಸುತ್ತ ಹಾಕುವ ಸಂದರ್ಭದಲ್ಲಿ ಸಮೀಪ ಆಗೋ ದಿನ ಯಾವುದು ಅಂದ್ರ ಜನವರಿ 3ನೇ ತಾರೀಕು. ಎಷ್ಟನೇ ತಾರೀಕ? ಜನವರಿ 3ನೇ ತಾರೀಕು. ಅದೇ ದೂರ ಆಗ್ತಕ್ಕಂಥ ಒಂದು ದಿನ ಯಾವುದು ಅಂದ್ರ ಜುಲೈ 4ನೇ ತಾರೀಕ. ಎಷ್ಟನೇ ತಾರೀಕ? ಜುಲೈ 4ನೇ ತಾರೀಕು. ಹಾಗಾದ್ರ ಈ ಭೂಮಿಯನ್ನು ಸೂರ್ಯನಿಗೆ ಸುತ್ತ ಹಾಕ್ಲತ್ತದಲ್ಲ, ಇದರಿಂದ ಎಫೆಕ್ಟ್ ಏನಾಗ್ಲತ್ತದ ಭೂಮಿ ಮ್ಯಾಲ? ಹೌದಾ, ಭೂಮಿ ಮೇಲೆ ಆಗ್ತಕ್ಕಂಥ ಪರಿಣಾಮಗಳೇನದಾವ ಅಂತ ನೋಡಿದ್ರ ಋತುಮಾನ ಬದಲಾವಣೆ ಆಗ್ಲತ್ತದ. ಯಾವುದು? ಋತುಮಾನ. ಈಗೇನ್ ನಾವು ಮಳೆಗಾಲ, ಚಳಿಗಾಲ, ಬ್ಯಾಸಗಿ ಇವೆಲ್ಲ ಹೇಳ್ತಿದ್ದೇವಲ್ಲ, ಇದು ಋತುಮಾನ ಬದಲಾವಣೆ ಆಗ್ತದ. ಒಂದು ಋತುಮಾನಗಳ ಬದಲಾವಣೆ. ನೆಕ್ಸ್ಟ್ ಅಕ್ಷಾಂಶದಿಂದ ಅಕ್ಷಾಂಶಕ್ಕೆ ಉಷ್ಣಾಂಶದ ಬದಲಾವಣೆ. ನಿಮಗೆ ಹೇಳ್ದಲ್ಲ ನಾನು, ಉಷ್ಣಾಂಶ ಏನ್ಪರ್ ಬದಲಾವಣೆ ಅದ. ಕರ್ಕಾಟಿಕ ಸಂಕ್ರಾಂತಿ ಸಮಭಾಜಕ ವೃತ್ತಕ್ಕ ನಾವೇನಂತ ಉಷ್ಣವಲಯ ಅಂತ ಕರಿತೀವಿ. ಮ್ಯಾಲ ಕರ್ಕಾಟಿಕ ಸಂಕ್ರಾಂತಿ ವೃತ್ತದಿಂದ 66 ಡಿಗ್ರಿಗೆ ಸಮಶೀತೋಷ್ಣ ವಲಯ ಅಂತ ಕರಿತೀವಿ. ನೆಕ್ಸ್ಟ್ ಸಮಶೀತೋಷ್ಣ ವಲಯ 66ರಿಂದ 90 ಡಿಗ್ರಿ ಶೀತ ವಲಯ. ಇದು ಎಲ್ಲ ಚೇಂಜಸ್ ಆಗೋದು, ಉಷ್ಣಾಂಶ ಚೇಂಜಸ್ ಆಗೋದು ಭೂಮಿಯ ಪರಿಭ್ರಮಣೆಯಿಂದನೇ. ಯಾವ ಪರಿಭ್ರಮಣೆಯಿಂದ? ಹೌದಾ. ಈ ಋತುಮಾನಗಳ ಬಗ್ಗೆ ಏನ್ಪರ್ ನೆಕ್ಸ್ಟ್ ಕ್ಲಾಸಲ್ಲಿ ಏನ್ಪರ್ ನೋಡೋಣ. ಹೌದಾ, ಇರ್ಲಿ ಇದು ಸ್ವಲ್ಪ ಬರ್ಕೊಳಟ್ರಿ, ಬರ್ಸೋದು ಜಾಸ್ತಿ ಇದಲ್ಲ, ತೆಗಿಲ ಇದು.